ಒಂದಲ್ಲೇ ಭಾಳ ಪೇರ್ಲ ಹಾಕಿಲ್ಲ, ಒಂದಲ್ಲೇ ಭಾಳ ಸೀತಾಫಲ ಹಾಕಿಲ್ಲ. ಯಾಕಂದ್ರೆ ಒಂದಲ್ಲಿ ಜಾಯಿಂಟ್ ಕಟ್ ಮಾಡಿ ಯಾಕೆ ಹಾಕಿವಂದ್ರೆ ಇಲ್ಲಿ ಒಂದು ಗಿಡ ಇನ್ನೊಂದು ಗಿಡಕ್ಕೆ ಔಷಧೀಯ ಸಸ್ಯವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ ಸೀತಾಫಲ ಎಲ್ಲಿ ಹರಿದ್ರೆ ಟಾಕ್ಸಿಕ್ ಸ್ಮೆಲ್ ಬರ್ತದೆ, ಅದು ಒಳ್ಳೆ ಔಷಧ ಸರ್. ಆಮೇಲೆ ಆ ಗಿಡದ ತಪ್ಪಲ ಏನು ಉದುರ್ತದಲ್ಲ ಅದ್ರದ್ದು ಬೇರೆ ಒಂದು ಇದು ಮೆಡಿಸಿನಲ್ ಪ್ರಾಪರ್ಟಿ ಐತಿ. ಇದ್ರ ತಪ್ಪಲ ಉದುರ್ತದಲ್ಲ ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟಿ ಭಾಳ ಐತಿ. ಯಾಕಂದ್ರೆ ಮಾವಿನ ಹಣ್ಣಿಂದ 5 ವರ್ಷದ ತಪ್ಪಲ ಏನು ಉದುರ್ತದಲ್ಲ ಸರ್, ಅದು 20 kg DIPಗೆ ಈಕ್ವಲ್ ಐತ್ರಿ. ಮೇಡಮ್ ಭಾಳ ಖುಷಿ ಆಗ್ತಿದೆ. ನಿಮ್ಮ ತೋಟದಲ್ಲಿ ಏನೋ ಒಂಥರ ಎಲ್ಲೋ ಒಂದು ನಂದನವನಕ್ಕೆ ಬಂದಂತಹ ಫೀಲ್ ಆಗ್ತಿದೆ ನನಗೆ. ಈಗಾಗಲೇ ನೇರಳೆ, ಶ್ರೀಗಂಧ, ಪೇರಲ, ಸೀತಾಫಲ ಸಾಕಷ್ಟು ಹಣ್ಣಿನ ಗಿಡಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ನನಗೆ ಮತ್ತೆ ಕಾಣ್ತಾ ಇರೋದು ಬಾಳೆ ಮರ ಮೇಡಮ್. ಬಾಳೆ ಗಿಡಗಳ ತುಂಬಾ ವೆರೈಟಿ ಇದೆ ಅಂತ ಹೇಳಿ ಕೇಳಲ್ಪಟ್ಟೆ. ಹಾಗಾಗಿ ಬಾಳೆ ಸ್ಪೆಷಲ್ ಏನು ಮೇಡಮ್ ಇದ್ರದ್ದು? ಈಗ ನಮ್ಮ ಭಾಗದಲ್ಲಿ G9 ಎಲ್ಲರೂ ಬೆಳಿತಾರೆ ಸರ್. ನಮ್ಮ ಭಾಗದಲ್ಲಿ ಯಾಲಕ್ಕಿ ಬಾಳೆಹಣ್ಣು ಬರುವುದಿಲ್ಲ ಅಂದಿದ್ರು, ಆಮೇಲೆ ನಂಜನಗೂಡು ರಸಬಾಳೆ ಬರುವುದಿಲ್ಲ ಅಂದಿದ್ರು. ನಾನೇನ್ ಮಾಡಿದೆ, ಅಲ್ಲಿ ಶ್ರೀಗಂಧ ಸಸಿಗಳನ್ನು ಕಳಿಸಿದ್ದೆ. ಅವ್ರ ಹೊಲದಲ್ಲಿ ಕೂಳೆಗಳಿದ್ದು, ಅದಕ್ಕೆ ನನ್ಗೊಂದ್ ಸ್ವಲ್ಪ ಕೊಡ್ರಿ ಅಂತ ಹೇಳಿ ಅವ್ರ ಕಡೆ 100 ತಗೊಂಡೆ. ಅಯ್ಯೋ ನಿಮ್ ಭಾಗಕ್ಕೆ ಆ ಟೆಂಪರೇಚರ್ಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರು ಅವರು. ಪ್ರಯತ್ನ ಆದ್ರೂ ಮಾಡ್ತೀನಿ ಸರ್ ಅಂತ ನಾನು ತಗೊಂಡು ಬೆಳೆದೆ ಸರ್. ತುಂಬಾ ಚೆನ್ನಾಗಿ ಬಂತು. ಒಂದೊಂದ್ ಗೊನೆ 500-600 ತನಕ ಕೊಟ್ಟೆ. ಯಾಕಂದ್ರೆ ನಮ್ ಭಾಗದಲ್ಲಿ ಇಲ್ಲಿ ಬರುದಿಲ್ಲಲ್ಲ, ಇದಕ್ ಬಾಳ ಬೇಡಿಕೆ ಇದೆ. ಯಾಕಂದ್ರೆ ಇದ್ರ ಸಿಪ್ಪೆ ತೆಳ್ಳಗಿರ್ತದ, ಆಮೇಲೆ ಬಹಳ ಸ್ವೀಟ್ನು ಇರುವುದಿಲ್ಲ. ಹಂಗಾಗಿ ನಮ್ ಶುಗರ್ ಪೇಷಂಟ್ಸ್ ತಿನ್ಬಹುದು ಸರ್ ಇದನ್ನ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿ ಬಂದಿದೆ. ಯಾಲಕ್ಕಿ ಬಾಳೆ, ಆಮೇಲೆ ರಸಬಾಳೆನೂ ಇದೆ ಸರ್, ನಂಜನಗೂಡು ರಸಬಾಳೆ. ಒಂದ್ ವರ್ಷಕ್ಕೆ ಎಷ್ಟು ಗೊನೆ ಬಿಡುತ್ತೆ ಮೇಡಮ್? ಒಂದ್ ವರ್ಷಕ್ಕೆ ಒಂದೇ ಗೊನೆ ರೀ. ಆಮೇಲೆ ಅದ್ರ ಬಾಜುಕ್ ಇನ್ನೊಂದ್ ಬಂದಿರ್ತೈತಿ, ಇದನ್ನ ಕಡಿಯುದ್ರಿ ಮತ್ತ ಅದು ಎದ್ದು ಬಿಡ್ತೈತ್ರಿ. ಏಲಕ್ಕಿ ಬಾಳೆಹಣ್ಣು ಮಾತ್ರ ವರ್ಷಕ್ಕೊಂದ್ ಗೊನೆ ಅಥವಾ ಎಲ್ಲಾ ಬಾಳೆಹಣ್ಣು ವರ್ಷಕ್ಕೆ ಒಂದೇ ಗೊನೆ ರೀ? ಅದಕ್ಕ ಬಹಳಷ್ಟು ಮಂದಿ ಇದು ಮನಿ ಮುಂದ್ ಇರಬಾರ್ದು, ವರ್ಷಕ್ಕೆ ಒಂದೇ ಗೊನೆ ಬಿಡ್ತೈತಿ ಅಂತಾರ. ಅದಕ್ಕೋಸ್ಕರ ಅದು ಒಳ್ಳೇದು. ಇವೊಂದ್ ಎಲ್ಲಾ ಕಲ್ತ್ 250 ಗಿಡ ಮಾಡಿವಿ ಸರ್. 250 ಗಿಡ. ಇದನ್ನ ನರ್ಸರಿ ಒಳಗೆ ಎದಕ್ ಮಾಡಿವಿ ಅಂದ್ರೆ ನರ್ಸರಿಗೆ ನೆರಳುನು ಇರ್ಬೇಕು. ನೀರ್ ಬಾಳ ಇಲ್ಲಲ್ಲ, ನರ್ಸರಿಗೆ ನೀರ್ ಹಾಕಿದ್ರೊಳಗ ಅದು ಎದ್ದು ಬಿಡ್ತೈತಿ. ಅದಕ್ಕೋಸ್ಕರ 2 ಆಗಿರ್ಬೇಕು. ಅದಕ್ಕೆ ನೆರಳುನು ಇರ್ಬೇಕು, ಆಮೇಲೆ ಇದಕ್ಕೆ ಹಾಕಿದಂತ ನೀರ್ದಿಂದ ಗೊನೆನು ಬಿಡ್ಬೇಕು. ಆ ತರ ಪ್ರಯತ್ನ ಮಾಡಿ. ಎಷ್ಟೇ ವರ್ಷಕ್ಕೆ ಬಿಡುತ್ತೆ ಮೇಡಮ್ ಹಚ್ಚಿದ್ದ ಗಿಡ? 1 ವರ್ಷಕ್ಕೆ ಸ್ಟಾರ್ಟ್ ಸರ್. ಹಚ್ಚಿದ 1 ವರ್ಷಕ್ಕೆ ಗೊನೆ ಸ್ಟಾರ್ಟ್ ಬಂದ್ಬಿಡ್ತೈತಿ ಸರ್. ಅಂದ್ರೆ ವರ್ಷಕ್ಕೆ 1 ಗೊನೆ ಸರ್. ಆಮೇಲೆ ತೆಗಿಯೋದ್ರಿ, ಅದ್ರ ಬಾಜುಕ್ ಇನ್ನೊಂದ್ ಮರಿ ಬಂದಿರ್ತದ, ಅದನ್ನ ಬಿಡುದು, ಇದನ್ನ ತೆಗೆದು ಕಟ್ಬಿಡುದು. ಬಾಳೆಗೆ ನೀರ್ ಜಾಸ್ತಿ ಬೇಕಂತ ಹೇಳಿ ಕೇಳಲ್ಪಡ್ತೇನೆ. ಹಾಗಾಗಿ ನಿಮ್ದು ನೀರ್ ಕಡಿಮೆ, ಇದನ್ನ ಹೇಗೆ ನಿಭಾಯಿಸ್ತೀರಿ? ನಾನ್ ಏನ್ ಮಾಡಿದೆ ಸರ್, ಬಾಳೆಗೆ ನೀರ್ ಬಾಳ ಬೇಕು ಗೊತ್ತಿತ್ತು ನನಗ್. ನರ್ಸರಿಗೆ ದಿನ ನೀರಂತೂ ಹಾಕಬೇಕ ನಾವ್ ಗಿಡಗಳಿಗೆ. ಅದಕ್ಕ ಎಲ್ಲಿ ನರ್ಸರಿ ಐತಲ್ಲ ಅಲ್ಲಿ ಬಾಳೆಗೆ ಗೊನೆ ಹಚ್ಚಿಬಿಟ್ಟೆ. ಅದು ಗಿಡಗಳಿಗೆ ನೆರಳುನು ಆಗ್ತದ, ಈ ನರ್ಸರಿ ಮೇಲೆ ಹೇಳ್ತದ. ಆಮೇಲೆ ಆ ಗಿಡಕ್ಕೂ ಇದ್ರ ನೀರ್ ಅದಕ್ಕೂ ಆಗ್ಬಿಡ್ತದ. ಹಂಗಾಗಿ 2 in 1 ಆ ತರ ಪ್ರಯತ್ನ ಮಾಡಿದ್ವಿ. ಇವೆಲ್ಲ ಬಾಳೆ ಗಿಡನ ಸರ್, ಇಲ್ಲೆಲ್ಲ ಅದಾವಲ್ಲ ಇಷ್ಟು ಬಾಳೆ ಗಿಡಗಳು. ಕಲ್ಲು ಹೋದ್ರೆ 2 ಹಣ್ಣು ಬೀಳ್ಬೇಕು ಆತರ ಸರ್. ಆತರ ನೀರ್ ಕಡಿಮೆ ಇದ್ರು ನಾನ್ ನಿಮ್ಗೆ ಹೇಳಿದೆಲ್ಲ, ನಮ್ಗ ಆದಾಯನು ಬರ್ತಿರ್ಬೇಕು. ಒಟ್ಟಿಗೆ ಹಚ್ಚಿಲ್ಲ ಅಲ್ಲಲ್ಲ ನಾ ಹೇಳಿದೆಲ್ಲ. ಇದಕ್ಕೆ ಗೊಬ್ಬರನು ಸಾವಯವ ಪದ್ಧತಿ? ಎಲ್ಲಾ ಸಾವಯವ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ನಾ ಹೇಳಿದೆಲ್ಲ ಜೀವಾಮೃತ, ಆಕಳ ಗೋಮೂತ್ರ, ಪಂಚಗವ್ಯ, ದಶಪರ್ಣಿ, ಅದನ್ನೆಲ್ಲ ಡೈರೆಕ್ಟ್ ಗಿಡದ ರೂಟಿಗೆ ಹೋಗುವಂಗ ಮಾಡಿದೀವಿ. ಆ ಸಿಸ್ಟಮ್ ಅನ್ನು ತೋರಿಸ್ತೀನಿ. ಅದ್ರ ಬಗ್ಗೆ ನಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕು ಮೇಡಮ್, ಯಾಕಂದ್ರೆ ಗೊಬ್ಬರ ಯಾವ ರೀತಿ ತಯಾರು ಮಾಡ್ತಾರೆ, ಹೇಗೆ ಅಂತ. ಈಗ ಮೊದ್ಲು ಅಲ್ಲಿ ಆಕಳ ಗೋಮೂತ್ರ ಹೆಂಗ್ ಸ್ಟೋರ್ ಆಗ್ತದ, ಅದ್ ಅಲ್ಲಿಂದ ಅಲ್ಲಿ ಹೆಂಗ್ ಹೋಗ್ತದ, ಎಲ್ಲಾ ನಾವ್ ಹೆಂಗ್ ಪೈಪ್ ಲೈನ್ ಮಾಡಿವಿ, ಎಲ್ಲವಿಷ್ಟು ತೋರಿಸ್ತೀವಿ. ಇದಕ್ಕೆ ಡ್ರಿಪ್ ಅಲಿಗೇಷನ್ ಮಾಡಿರೋದು? ಡ್ರಿಪ್ ಬರಲ್ಲ, ಯಾಕಂದ್ರೆ 1 ಇಂಚ್ ಇನ್ನೊಳಗ್ ಪುಷ್ ಎಲ್ಲ ಆಕೇತ್ರಿ. ಗಿಡಕ್ ಹೋಗಿ ಹಾಕಾಕತ್ತೀವಿ. ಅದಕ್ಕ ನಾವಿಲ್ಲಿ 10,000 ಲೀಟರ್ ಸಿಂಟೆಕ್ಸ್ ತಗೊಂಡಿವ್ರಿ. ಅದ್ ಕೆಳಗಿಟ್ರೆ ನೀರ್ ದೊಬ್ಲಿಲ್ರಿ. ಅದಕ್ಕ ಅದಕ್ಕೊಂದ್ ಕಟ್ಟಿ ಕಟ್ಸಿ 1 ಹೌಸ್ ಮೇಲೆ 2 ಹೌಸ್ ಕೆಳಗ್ ಮಾಡಿವ್ರಿ. ಮ್ಯಾಲ ಸಮ ಇದ್ರಂದ್ರ ನೀರ್ ಪುಷ್ ಆಗುದಿಲ್ರಿ. ಒಂದ್ ಮೇಲೆ ಒಂದ್ ಕೆಳಗ್ ಹಾಕಿದ್ರ ವೆರಿ ಇಮಿಡಿಯೇಟ್ ನೀರ್ ಪುಷ್ ಆಗ್ತದ. ಅದ ಸಿಸ್ಟಮ್ ಮಾಡಿದ್ದು ತೋರಿಸ್ತೀನಿ ಬರ್ರಿ. ಎಲ್ಲಿ ಕಳಿಸ್ತೀರಿ ಮೇಡಮ್ ನೀವು ಬಾಳೆ ಎಲ್ಲ? ಇದು ತಗೊಂತಾರ ಸರ್, ಲೋಕಲ್ ಆರ್ಡರ್ ಹೆಂಗಿರ್ತದಲ್ಲ ಎಸ್ ಹಂಗ್ ಮಾಡಿ ಕಟ್ ಮಾಡಿ ಕೊಡ್ತೀವಿ ಸರ್. ಈಗ ಕಾಯಿ ಇದ್ದಾಗ ಮಾರಾಟ ಮಾಡೋ ಪ್ರೊಸೀಜರ್ ಮಾಡ್ತೀರಾ ಅಥವಾ ಹಣ್ಣಾದ್ಮೇಲೆ? ಅಲ್ಲ ಸರ್, ಡೋರ್ಗಾಯಿ ಆದಾಗ ಮಾಡ್ತೀವಿ. ಆಮೇಲೆ ನಮ್ ಇನ್ನೊಂದ್ ಎಲ್ಲಕ್ಕಿಂತ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ ಮಾವಿನ ಗಿಡದ ಡಿಮಾಂಡ್ ಬಹಳ ಐತಿ ಸರ್. ಮಾವು ಏನೈತಲ್ಲ ಸರ್, ಟೋಟಲಿ ನಾವು 1200 ಗಿಡ ಏನ್ ಮಾಡಿದೀವಲ್ಲ, ಇದ್ರೊಳಗ ನಮ್ದು ಇದ್ದದ್ದು ಟೋಟಲಿ ಮಾವು 4 ವೆರೈಟಿ ಐತಿ ಸರ್. ಒಂದು ದಶರಿ ಐತಿ, ಒಂದು ಕೇಸರ್ ಐತಿ, ಒಂದು ಮಲ್ಲಿಕಾ ಐತಿ, ಆಮೇಲೆ ಐ ಟೋಲ್ಡ್ ಕೃಷ್ಣಗಿರಿ ಅಲ್ಫಾನ್ಸೋ. ಆಮೇಲೆ ಇನ್ನೊಂದ್ ನಾವೇನ್ ಮಾಡಿವಿ ಸರ್, ಸ್ವರ್ಣ ರೇಖಾ ಅಂತ ಮಾಡಿದೀವಿ. ಅದು ಚಟ್ನಿ ಅಂದ್ರೆ ಉಪ್ಪಿನಕಾಯಿ. ಇಲ್ಲಿ ಕ್ಯಾಂಪ್ಗಳು ಬಹಳ ಅದಾವ್ ಸರ್, 73 ಕ್ಯಾಂಪ್, 74 ಕ್ಯಾಂಪ್. ಅವ್ರ ಏನ್ ಮಾಡ್ತಾರ, ಉಪ್ಪಿನಕಾಯಿ ಮಾಡಿ ಮಂದಿ ಕೊಡ್ತಾರ ಸರ್. ಹಂಗಾಗಿ ಅವ್ರು ಬಂದ ಆ ಉಪ್ಪಿನಕಾಯಿದ ಕಾಯಿಗಳು 12 ರೂಪಾಯಿ ಒಂದು ಕೊಡ್ತೀವಿ ಸರ್ ಅವ್ರಿಗೆ, ಒಂದ್ ಕಾಯಿಗೆ. ಯಾಕಂದ್ರೆ ಆರ್ಗ್ಯಾನಿಕ್ ಐತಲ್ಲ ಸರ್, ಹಂಗಾಗಿ ಅದಕ್ಕೆ ಬಹಳ ಡಿಮಾಂಡ್ ಐತಿ. ಆಮೇಲೆ ಮಾವು, ನಮ್ ಹೊಲದ್ ಮಾವು ನಮ್ ಊರಾಗಿನವ್ರೆಲ್ಲ ಇಲ್ಲಿ ಗೇಟಿಗೆ ಬಂದ್ ನಿಂತಿರ್ತಾರ ಸರ್. ಅಷ್ಟು ಫೇಮಸ್ ಸರ್, ಬಹಳ ಫೇಮಸ್. 18 ಟನ್ ತನ ಮಾವು ತೆಗ್ದಿವಿ ಸರ್ ನಾವು 1200 ಗಿಡಕ್ಕೆ ಪರ್ ಇಯರ್.
ಇದು ಯಾವ್ದು ಮ್ಯಾಮ್ ಇದ್ರ ಇದು name ಏನು? ಇದು ಬಂಗನ್ಪಲ್ಲಿ ಸರ್. ಬಂಗನ್ಪಲ್ಲೆ. ಬಂಗನ್ಪಲ್ಲಿ ಇದ್ರ ಆಕಾರ ಹೆಂಗೆ? ಹಿಂಗ ಶೇಪ್ ಇರ್ತೈತಿ ಸರ್. ಒಂದ್ ಹಣ್ಣು 1 kg ಬರ್ತೈತಿ ಸರ್. ಇದು ಒಂದನ್ನು 1 1 kg. kg ಬರ್ತದೆ. ಓಕೆ. ಅಂದ್ರೆ ವೈಟ್ ಬೆನಿಶಾನ್ ಅಂತ ಕರಿತೀವಿ ಸರ್. ಇದು ವೈಟ್ ಬೆನಿಶಾನ್ ಸರ್. ಓಕೆ. ಅದನ್ನ ಮುಂಚಿತವಾಗಿ ಹರಿದು ಹಣ್ಣು ಮಾಡಿ ಆಮೇಲೆ ಸರ್ ಅದ ಹಣ್ಣಿನ ಮೇಲೆ ಬಿಳಿ ಬಿಳಿ ಚುಕ್ಕಿ ಬರ್ತಾವ್. ಯಾವಾಗ ಹಣ್ಣಿನ ಮೇಲೆ ಬಿಳಿ ಬಿಳಿ ಚುಕ್ಕಿ ಬಂದ್ರೆ ಇಟ್ ಈಸ್ ರೆಡಿ ಫಾರ್ ರೈಪ್. ಅವಾಗ ನಾವೇನ್ ಮಾಡ್ತೀವಿ, ತೆಗೆದು ನೆಲ್ ಹುಲ್ಲು ಬಣವಿ ಹಾಕಿವಲ್ಲ, ಅವ್ ರೂಮ್ಗಳು 2 ಅದಕ್ಕ ಇಟ್ಬಿಟ್ಟಿವ್ರಿ. ಹಣ್ಣು ಮಾಡೋ ಸಲುವಾಗ ಇಟ್ಟಿವಿ. ಕೆಳಗೆಲ್ಲ ನೆಲ್ ಹುಲ್ಲು ಹಾಕಿ ಅದ್ರಾಗ ಮಾವಿನ ಹಣ್ಣು ಇಟ್ಟು ಡೋರ್ಗಾಯಿ ಕಾಯಿ ಇಟ್ಟು ಅದ್ರ ಮೇಲೆ ಮತ್ತೆ ಹುಲ್ಲು ಹಾಕ್ತಿವಿ ಸರ್. ಕರೆಕ್ಟ್ 8 ದಿನಕ್ಕ ಪೂರಾ ಕೆಂಪು ಕಲರ್, ಆರೆಂಜ್ ಕಲರ್ ಬಂದ್ಬಿಡ್ತೈತಿ ಸರ್. ಮಸ್ತ್ ಬರ್ತದ. ಆಮೇಲೆ ನ್ಯಾಚುರಲಿ ರೈಪನ್ ಸರ್. ವಿ ಆರ್ ನಾಟ್ ಯೂಸಿಂಗ್ ಎನಿ ಕೆಮಿಕಲ್ಸ್. ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಪ್ಯೂರ್. ಕೆಮಿಕಲ್ ಯೂಸ್ ಮಾಡಿದ್ರ ಜಲ್ದಿ ಕೊಳಿತೈತಿ ಸರ್. ನಾವು ನ್ಯಾಚುರಲಿ ರೈಪ್ ಮಾಡಿದ್ರ ಅಂದ್ರೆ 15 ದಿವಸ ಆದ್ರೂ, ಆಮೇಲೆ ಇಲ್ಲಿ ನೀವು ಹಣ್ಣು ಇಟ್ರೆ ಪೂರಾ ಹೊಲ ವಾಸನೆ ಬರ್ತೈತಿ ಸರ್. ಅಷ್ಟು ಘಮ ವಾಸನೆ ಸರ್. ನಾವ್ ಅದ ಮಾಡುದು, ನೆಲ್ ಹುಲ್ಲೊಳಗ ಮಾಡಿ ಇಡ್ತೀವಿ ಸರ್. ಎಷ್ಟು ಮರ ಇದೆ ಮೇಡಮ್? 1200 ಸರ್. 1200 ಮರಗಳು ಅಲ್ಲೆಲ್ಲ ಇಡೀ ಹೊಲ ತುಂಬಾ ದೊಡ್ಡ ಮೇಡ ತೋರಿಸಿದ್ವಲ್ರಿ, ಅವು ಅದಾವು. ಒಂದು ಇದು ಬೇನಿಶಾನ್, ಬಂಗನ್ಪಲ್ಲಿ ಬೇನಿಶಾನ್ 2 ಒಂದ ಸರ್. ಕೇಸರ್, ದಶಹರಿ, ಮಲ್ಲಿಕಾ, ಸ್ವರ್ಣರೇಖಾ, ಅಲ್ಫಾನ್ಸೋ, ಕೃಷ್ಣಗಿರಿ ಅಲ್ಫಾನ್ಸೋ. ಈ ಆಪೂಸ, ನೀಲಂ, ಅದ ಆಪೂಸ್ ಅಂದ್ರೆ ಕೃಷ್ಣಗಿರಿ ಅಲ್ಫಾನ್ಸೋ, ಅದಕ್ಕ ಆಪೂಸ್ ಅನ್ನೋದ್ರಿ. ಅಂದ್ರೆ ನಮ್ ಭಾಗಕ್ಕೆ ರತ್ನಗಿರಿ ಅಲ್ಫಾನ್ಸ್ ಬರೋದಿಲ್ಲ, ಯಾಕಂದ್ರೆ ಅದು ಕೋಸ್ಟಲ್ ಒಳಗೆ ಬೆಳಿತೈತಿ. ನಮ್ ಭಾಗದಲ್ಲಿ ಮಳಿ ಬಾಳ ಆಗುದಿಲ್ಲ. ಆಮೇಲೆ ಇದು ಹೈ ಟೆಂಪರೇಚರ್ ಏರಿಯಾ, ಹಂಗಾಗಿ ಕೃಷ್ಣಗಿರಿ ತಮಿಳ್ನಾಡ್ ಕಡೆ ಬರ್ತೈತಿ ಸರ್. ಆ ಟೆಂಪರೇಚರ್ ನಮ್ ಟೆಂಪರೇಚರ್ ರಿಸೆಂಬಲ್ ಆಗ್ತದ. ಸೊ ವಿ ಹ್ಯಾವ್ ಕೃಷ್ಣಗಿರಿ ಅಲ್ಫಾನ್ಸೋ. ಟೋಟಲಿ 500 ಟ್ರೀಸ್ ತಗೊಂಡ್ ಬಂದ್ ಹಚ್ಚಿದ್ದೆ ಸರ್. ತುಂಬಾ ಚೆನ್ನಾಗಿ ಬಂತು ಸರ್. ಟೇಸ್ಟ್ ಬಾಳ್ ಟಾಪ್ ಇತ್ತು. ಗೋವಾ ಅಂತ ಸಿಗುತ್ತಲ್ಲ ಮೇಡಮ್ ಉದ್ದಗೆ, ಅದು ನಾವ್ ಮಾಡಿಲ್ಲ ಸರ್. ಅದು ಮಾಡಿಲ್ಲ. ನಮ್ ಕ್ಲೈಮೇಟ್ ಗೆ 45 ಡಿಗ್ರಿ ಟೆಂಪರೇಚರ್ ಗೆ ಏನ್ ಹಣ್ಣುಗಳು ಬರ್ತಾವ ಅದನ್ನ ಬೆಳೆಸುವಂತ ಪ್ರಯತ್ನ ನಾನು ಮಾಡಿದ್ದು. ಎಷ್ಟು ವರ್ಷದ ಮರ ಇದೆ ಮೇಡಮ್ ಇದು? ಇದು 5 ವರ್ಷದ್ದು ಸರ್. 5 ವರ್ಷ. ಇದು ಸ್ಟಾರ್ಟ್ ಆಗಿದೆ ಎಷ್ಟು ವರ್ಷ ಆಯ್ತು? 3 ವರ್ಷಕ್ಕೆ ಕಾಯಿ ಚಾಲು ಸರ್. 3 ವರ್ಷಕ್ಕೆ ಸ್ಟಾರ್ಟ್. 3 ವರ್ಷಕ್ಕೆ ಕಾಯಿ ಚಾಲು ಸರ್. ಓಕೆ ಓಕೆ. ಮಾವು ಮಾತ್ರ ನಮ್ದು ಬಹಳ ಫೇಮಸ್ ಸರ್. ತುಂಬಾ ಕಡೆ ಎಲ್ಲಾ ಕಡೆ ಬಾಳ ಡಿಮಾಂಡ್ ಐತಿ ಸರ್ ನಮ್ಮ ಮಾವಿಗೆ. ಅಂದ್ರೆ ನ್ಯಾಚುರಲಿ ರೈಪ್ ಮಾಡ್ತೀವಿ. ಆಮೇಲೆ ಆರ್ಗ್ಯಾನಿಕ್ ಫ್ರೂಟ್ ಅಲ್ಲ ಸರ್. ವಿ ಆರ್ ನಾಟ್ ಯೂಸಿಂಗ್ ಎನಿ ಕೆಮಿಕಲ್ಸ್ ಸರ್. ಸೊ ಓನ್ಲಿ ನಮ್ ಮ್ಯಾಂಗೋ ಬಾಳ ಡಿಮಾಂಡ್ ಐತಿ. ಒಂದ್ ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ಬೋದು ಮೇಡಮ್ ಈ ಮಾವಿನ? ಒಂದು 18 ಟನ್ ತನ ತೆಗ್ದಿವಿ ಸರ್. 1200 ಗಿಡದಲ್ಲಿ 18 ಟನ್. 50 ರೂಪಾಯಿದಿಂದ 110 ರೂಪಾಯಿ ಕೆಜಿ ತನ ಕೊಟ್ಟಿವಿ ಸರ್. 50ರಿಂದ 110 ರೂಪಾಯಿ ಕೆಜಿ. ಒಟ್ಟು ಅಲ್ಲ ನಿಮ್ದು ಅಂದಾಜು ಮೇಡಮ್, ಒಂದ್ ವರ್ಷಕ್ಕೆ ಎಷ್ಟು ಖರ್ಚಾಗಿ ಎಷ್ಟು ಉಳಿದಿರಬಹುದು ಈ ಮಾವಿನ? ಅದ ಸರ್, ಈಗ ಮಾವಿನ ಗಿಡ ಆಗ್ಲಿ, ಪೇರ್ಲ ಆಗ್ಲಿ, ಸೀತಾಫಲ ಆಗ್ಲಿ, ನೀರಿನ ಹಣ್ಣು ಆಗ್ಲಿ, ಹುಣಸೆ ಹಣ್ಣು ಆಗ್ಲಿ, ಕರಿಬೇವು ಆಗ್ಲಿ, ನಿಂಬೆ ಆಗ್ಲಿ, ಆಮೇಲೆ ಬಾರಿ ಹಣ್ಣಾಗ್ಲಿ, ಎಲ್ಲಾ ಸೀಸನ್ ಎಲ್ಲಾ ತೆಗೆದು, ಆಮೇಲೆ ಎಲ್ಲಾ ಖರ್ಚು ತೆಗೆದು, ಆಮೇಲೆ ಲೇಬರ್ಗಳದೆಲ್ಲ ತೆಗೆದು, ಹಣ್ಣಿನ ಗಿಡಗಳು, ಯಾಕಂದ್ರೆ ಶ್ರೀಗಂಧ ಇನ್ನೂ ಇನ್ಕಮ್ ಸ್ಟಾರ್ಟ್ ಇಲ್ಲ ಸರ್. ಯಾಕಂದ್ರೆ 15 ವರ್ಷಕ್ಕೆ ಕೊಡ್ತೀವಿ ನಾವು ಬರೇ. ಅದಕ್ಕೋಸ್ಕರ ಈಗ ಇದರಿಂದ ನಾವು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 25ರಿಂದ 40 ಲಕ್ಷ ತನ ತೆಗಿತೀವಿ ಸರ್. 25ರಿಂದ 40 ಲಕ್ಷ ಒಂದ್ ವರ್ಷಕ್ಕೆ. ಓಕೆ. ಅದ್ರ ಖರ್ಚು ತೆಗೆದು ಸರ್ 25ರಿಂದ 40 ಲಕ್ಷ 1200 ಗಿಡದಲ್ಲಿ ಸರ್. ಅಷ್ಟು ಇದು ಹಣ್ಣಿನ ಗಿಡದೊಳಗೆ. ಓಕೆ ಮ್ಯಾಮ್, ಈಗ ಒಂದು ಗಿಡಗಳನ್ನ ಬೆಳೆಸಿದ್ರೆ ಬೇರೆ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ ಅಂತಾರೆ. ಅದ್ರ ನೆರಳು ಬಿದ್ದು ಇನ್ನೊಂದಾಗಿ ಏನೋ ಸಮಸ್ಯೆ ಆಗಿ. ಆದ್ರೆ ನಿಮ್ದಲ್ಲಿ ನೋಡಿದ್ರೆ ಆ ತರದ್ ಏನ್ ಸಮಸ್ಯೆ ಕಾಣ್ತಾ ಇಲ್ಲ. ಅದಕ್ಕೆ ನಾನ್ ನಿಮ್ಗೆ ಹೇಳಿದ್ದು ಸರ್, ನೀವು ಪರೀಕ್ಷೆ ಮಾಡಿ ನೋಡ್ರಿ. ನಾವು ಒಂದಲ್ಲೇ ಬಾಳ ಮಾವು ಹಾಕಿಲ್ಲ, ಒಂದಲ್ಲೇ ಬಾಳ ಪೇರ್ಲ ಹಾಕಿಲ್ಲ, ಒಂದಲ್ಲೇ ಬಾಳ ಸೀತಾಫಲ ಹಾಕಿಲ್ಲ. ಯಾಕಂದ್ರೆ ಒಂದಲ್ ಜಾಯಿಂಟ್ ಕಟ್ ಮಾಡಿ ಯಾಕೆ ಹಾಕಿವಂದ್ರ ಇಲ್ಲಿ ಒಂದು ಗಿಡ ಇನ್ನೊಂದು ಗಿಡಕ್ಕೆ ಔಷಧೀಯ ಸಸ್ಯವಾಗಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾನ್ ನಿಮ್ಗೆ ಹೇಳಿದೆ, ಸೀತಾಫಲ ಎಲ್ಲಿ ಹರಿದ್ರೆ ಟಾಕ್ಸಿಕ್ ಸ್ಮೆಲ್ ಬರ್ತದ, ಅದು ಒಳ್ಳೆ ಔಷಧ ಸರ್. ಆಮೇಲೆ ಆ ಗಿಡ ತಪ್ಲ ಏನ್ ಉದುರ್ತದಲ್ಲ, ಅದ್ರದ್ದು ಬೇರೆ ಒಂದು ಇದು ಮೆಡಿಸಿನಲ್ ಪ್ರಾಪರ್ಟಿ ಐತಿ. ಇದ್ರ ತಪ್ಲ ಉದುರ್ತದಲ್ಲ, ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟಿ ಬಾಳ ಐತಿ. ಯಾಕಂದ್ರೆ ಮಾವಿನ ಹಣ್ಣಿಂದ 5 ವರ್ಷದ ತಪ್ಲ ಏನ್ ಉದುರ್ತದಲ್ಲ ಸರ್, ಅದು 20 kg DIP ಈಕ್ವಲ್ ಐತ್ರಿ. 20 kg DIP. ಓಕೆ. ಅಷ್ಟೊಂದು ಇದು ಮೈಕ್ರೋ ನ್ಯೂಟ್ರೆಂಟ್, ಆಮೇಲೆ ಅಷ್ಟೊಂದು ಗೊಬ್ಬರದ ಅಂಶಗಳು ಅದಾವ ಅದ್ರಾಗ. ಅದಕ್ಕೋಸ್ಕರ ನಾನು ಇಲ್ಲಿ ಪ್ರಯತ್ನ ಏನ್ ಮಾಡಿನಂದ್ರ, ವರ್ಷಕ್ಕೊಂದ್ಸಲ ತಪ್ಲ ಉದ್ರದ್ದು ಪ್ರಕೃತಿಯ ನಿಯಮ, ಸಹಜ. ಅದು ಒಳ್ಳೆ ಮೈಕ್ರೋ ನ್ಯೂಟ್ರೆಂಟ್ ಸರ್. ಅದ್ರ ಮೇಲೆ ನಾವು ನೀರ್ ಹಾಕೋದ್ರಿಂದ ಒಳ್ಳೆ ಕಾಂಪೋಸ್ಟ್ ಆಗಾಕತ್ತದ. ಯಾಕಂದ್ರೆ ನಾವೇನ್ ಹಣ್ಣುಗಳನ್ನ ತಿಂತೀವಿ, ನಾವ್ ಯಾಕೆ ತಿಂತೀವಿ? ವಿಟಾಮಿನ್ಸ್ ಇರ್ತದ, ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ, ಅದಕ್ಕೆ ತಿನ್ನಾಕತ್ತೀವಿ. ಹಣ್ಣಿಗೆ ಶಕ್ತಿ ಬರುದು ಎಲಿಯಿಂದಲ್ಲ ಸರ್. ಅದಕ್ಕೆ 1000 ಎಲಿ, 1000 ಮೈಕ್ರೋ ನ್ಯೂಟ್ರೆಂಟ್, 1000 ಶಕ್ತಿಯನ್ನು ಭೂಮಿಗೆ ಕೊಡ್ರಿ. ಆ ಭೂಮಿ ಮತ್ತೆ ಉಲ್ಟಾ ನಿಮ್ಗೆ 1000 ಹಣ್ಣು ಕೊಡ್ತಾರ. ಬಾಳ ಮಂದಿ ಆ ತಪ್ಲ ಬಳದ ಸುಟ್ಟು ಬಿಡ್ತಾರ, ಅದು ತಪ್ಪು ಸರ್. ಅದೇ ಒಳ್ಳೆ ಗೊಬ್ಬರ ಸರ್. ನಾ ಅದೇ ಪ್ರಯತ್ನ. ಈಗ ನೋಡ್ರಿ ಎಷ್ಟು ತಪ್ಲ ಉದ್ರೈತ್ರಿ. ಇದನ್ನ ಯಾಕೆ ಹಂಗ ಬಿಟ್ಟು? ಇದು ಗೊಬ್ಬರನು ಆಗ್ತದ. ಆಮೇಲೆ ಮಲ್ಚಿಂಗ್ ಅಂದ್ರ ಸೂರ್ಯನ ನೇರಳಾತೀತ ಕಿರಣಗಳು ಡೈರೆಕ್ಟ್ ಬೇರಿಗೆ ಹೋಗುದಿಲ್ರಿ, ರಕ್ಷಣೆ ಮಾಡ್ತಾವ. ಇದ್ರ ಮೇಲೆ ನಾವು ನೀರ್ ಹಾಕ್ತಿವಲ್ಲ ಸರ್, ತಂಪ್ ಹಿಡ್ಕೊಂಡ್ ಬಿಡ್ತದ, ಜಲ್ದಿ ಆರುದಿಲ್ಲ. ಅದ ಪ್ರಯತ್ನ ನಾ ಮಾಡಿದ್ದು. ಯಾಕಂದ್ರೆ ನಾ ಮೊದ್ಲೇ ಹೇಳ್ದಂಗ ನೀರ್ ಇಲ್ಲ ಸರ್ ನಮ್ಮಲ್ಲಿ, ಕಡಿಮೆ. ಇದೆಲ್ಲ ಪ್ಲಾನ್ಗಳ ಮುಖಾಂತರ ನಡೆಸ್ತಾ ಇದ್ದೀರಿ.
ಮೇಡಮ್ ಈಗ ಸಪ್ರೇಟ್ ಆಗಿ ಮಾವಿನ ಹಣ್ಣಿನ ಒಂದು ತೋಟ ಮಾಡ್ಬೇಕಂತ ರೈತರಿಗೆ ಹೌದು. ಎಷ್ಟು ಗಿಡಗಳು ಕೂಡ್ಬೋದು ಒಂದು ಎಕರೆದಲ್ಲಿ ಮತ್ತು ಯಾವ ರೀತಿ ಸಜೆಷನ್ ಕೊಡ್ತೀರಾ? ಅದ ಹೀಗೆ ಈ ಈಗ ಪ್ರೊಸೀಜರ್ ಅದ ಹೇಳ್ಕೊಡ್ತೀರಾ? ಈಗ ಮಾವಿನ ಹಣ್ಣಿನ ಗಿಡ ಅಷ್ಟ ಅವ್ರು ಮಾಡ್ಬೇಕು, ನಮಗ್ ಶ್ರೀಗಂಧ ಬ್ಯಾಡ್ ಅಂದ್ರ ಈಗ ಅಲ್ಫಾನ್ಸೋ ಬೈ ಚಾನ್ಸ್ ಮಾಡ್ತಾರಂದ್ರ ದೊಡ್ಡ ಮರ ಆಗ್ತದ. ಬೆನಿಶಾನ್ ಮಾಡ್ಬೇಕಂದ್ರ ದೊಡ್ಡ ಮರ ಆಗ್ತದ, ಯಾಕಂದ್ರ ಸಣ್ಣ ಬೆಳೆಯುವುದಿಲ್ಲ. ಇದನ್ನ ನಾವು ಮಾಡಾಕತ್ತಿದ್ದ 20 ಫೀಟಿಗೆ ಒಂದ್ ಹಾಕ್ತಿವಿ. ಇಲ್ಲಿ 20 ಫೀಟಿಗೆ ಒಂದ್ ನಾವು ಮಾಡಿದ್ರಂದ್ರ ಒಂದು 15x15 ಹಾಕಿದ್ರಂದ್ರ ಒಂದ್ ಗಿಡಕ್ಕ 250 ಗಿಡ ಕುಂದಿರ್ತಾವ. 250 ಗಿಡ. 12x12 ಮಾಡಿದ್ರಂದ್ರ ಒಂದ್ ಗಿಡಕ್ ಒಂದ್ ಎಕರೆಕ್ 300 ಗಿಡ ಕುಂದಿರ್ತಾವ. 20x20 ಮಾಡಿದ್ರೆ ಒಂದ್ ಎಕರೆಕ್ 110 ಗಿಡ ಕುಂದಿರ್ತಾವ. ಈಗ ಇನ್ನೊಂದು ಬಂದೈತ್ ಸರ್, ಕೇಸರ್ ಅಂತ. ಅದು ಗಿಡ್ ವೆರೈಟಿ ಮಾವು, ಅದು ಹೈಟ್ ಬೆಳೆಯುವುದಿಲ್ಲ. ಗಿಡ್ ವೆರೈಟಿ ಮಾವು ಹೈ ಡೆನ್ಸಿಟಿ ಒಳಗ ನೀವು ಮಾಡ್ಬೇಕಂದ್ರ 8x8 ಬೈ ಚಾನ್ಸ್ ಮಾಡಿದ್ರಂದ್ರ ಒಂದ್ ಎಕರೆಕ್ 545 ಗಿಡ ಕುಂದಿರ್ತಾವ. ಯಾಕಂದ್ರ ಅದು ಹಿಂಗ್ ಹಿಂಗ್ ಬರ್ತೈತಲ್ಲ ಸರ್, ಕಟ್ ಮಾಡ್ಬೇಕು, ಹಿಂಗ್ ಬೆಳಿತೈತಿ, ಹಿಂಗ್ ಬರ್ತದ, ಹಿಂಗ್ ಅಂದ್ರೆ ಅಗಲ್ ಬೆಳಿತೈತಿ, ಎತ್ರ ಬೆಳೆಯುದಿಲ್ಲ, ಅಗಲ ಬೆಳೆಯುತ್ತದೆ. ಗಿಡ್ ವೆರೈಟಿ. ಹಂಗಾಗಿ 3 ವರ್ಷದಿಂದ ನಿಮಗೆ ಕಾಯಿ ಚಾಲು ಆಗ್ತದೆ. 3 ವರ್ಷಕ್ಕೆ. ಆಮೇಲೆ ಅಲ್ಫಾನ್ಸೋಕ್ಕಿಂತ ಟೇಸ್ಟಿ ಹಣ್ಣು ಕೇಸರ್ ಸರ್. ಯಾವ್ದು ಬೆಸ್ಟ್ ಅಂತೀರಾ ಮೇಡಮ್ ಈ ನಮ್ಮ ರೈತರಿಗೆ ಈ ಪ್ರೆಸೆಂಟ್ ನಮ್ ಕಾಲದಲ್ಲಿ? ಟೆಂಪರೇಚರ್ಗೆ ಹೈ ಈಲ್ಡ್ ಬರುದು, ಆಮೇಲೆ ಒಂದ್ ಎಕರೆದೊಳಗೆ ಬಾಳ ಗಿಡ ಕುಂದಿರ್ಸಬಹುದು ಹೈ ಡೆನ್ಸಿಟಿ ಒಳಗಂದ್ರ ಕೇಸರ್ ಮಾಡಿದ್ರೆ ಒಳ್ಳೇದು. ಅಂದ್ರ ಅದು ಹೈ ಡೆನ್ಸಿಟಿ ಒಳಗ್ ಮಾಡೋದ್ರಿಂದ ಅದು ಎತ್ತರ ಬಾಳ ಆಗುದಿಲ್ಲ, ಆಮೇಲೆ ಅಗಲ್ ಬಾಳ ಬೆಳೆಯುದಿಲ್ಲಲ್ಲ, ಹಂಗಾಗಿ ಬಾಳ ಜಾಗ ಆಕ್ಯುಪೈ ಮಾಡುದಿಲ್ಲ. ಹಂಗಾಗಿ ನೀವು ಒಂದೇ ಎಕರೆ ಒಳಗ್ ಹೈ ಡೆನ್ಸಿಟಿ ಒಳಗ್ 500 ಗಿಡ ತನಕ ಕುಂದಿರ್ಸಬಹುದು ಕೇಸರ್. ಆದ್ರೆ ಇವು ಅಲ್ಫಾನ್ಸೋ, ಬಂಗನ್ಪಲ್ಲಿ ಇವೆಲ್ಲ ಬಾಳ ಕುಂದ್ರಸಕ್ ಆಗುದಿಲ್ಲ, ಯಾಕಂದ್ರೆ ಇವು ದೊಡ್ಡ ದೊಡ್ಡ ಆಕ್ಕವಲ್ಲ, ಆಮೇಲೆ ವೈಡ್ ಬೆಳಿತಾವ್, ಬಾಳ ಜಾಗ ಕ್ಯಾಪ್ಚರ್ ಮಾಡ್ತಾವ್. ಹಂಗಾಗಿ ಇವು ಕಡಿಮೆ ಬರ್ತಾವ. ವಾಟರ್ ಸಪ್ಲೈಗೆ ಡ್ರಿಪ್ ಇರಿಗೇಷನ್ ಬೆಸ್ಟ್ ಆರ್ ಇದು ವಾಟರ್ ಸಪ್ಲೈ? ಈಗ ಹರಿ ನೀರ್ ಅದ ಹರಿ ನೀರ್ ಬಿಡ್ಬೇಕಾದ್ರೆ ಏನಾಕೈತಿ ಸರ್, ಕುಡ್ಕೋಂತ ನೆಲ ಬರ್ಬೇಕು. ಕುಡ್ಕೋಂತ ಬರ್ಬೇಕಾದ್ರೆ ಏನಾಗ್ತದ, ಕಸ ಬಾಳ ಬೆಳಿತದ. ಸೊ ಡ್ರಿಪ್ ಮಾಡಿದ್ರಂದ್ರ ಈಗ ನೀವು ಮಾವಿಗೆ ಡ್ರಿಪ್ಪರ್ ಕಿಂತ ಮೈಕ್ರೋ ಟ್ಯೂಬ್ ಹಾಕ್ರಿ. ಮೈಕ್ರೋ ಟ್ಯೂಬ್ ಪುಷಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಇರ್ತದ, ಡ್ರಿಪ್ಪರ್ ಕಡಿಮೆ ಇರ್ತದ. ಯಾಕಂದ್ರೆ 4 ಲೀಟರ್ಸ್ ಪರ್ ಅವರ್ ಡ್ರಿಪ್ಪರ್ ಐತಿ, 8 ಲೀಟರ್ಸ್ ಪರ್ ಅವರ್ ಡ್ರಿಪ್ಪರ್ ಐತಿ, 10 ಲೀಟರ್ಸ್ ಪರ್ ಅವರ್ ಡ್ರಿಪ್ಪರ್ ಐತಿ. ನಾವು ಶ್ರೀಗಂಧಕ್ 4 ಲೀಟರ್ಸ್ ಪರ್ ಡ್ರಿಪ್ಪರ್ ಯಾಕೆ ಕೊಡ್ತೀವಿ ಅಂದ್ರೆ ಶ್ರೀಗಂಧಕ್ ನೀರ್ ಬಾಳ ಬೇಡ. ಅದ ಹಣ್ಣಿನ ಗಿಡಗಳಿಗೆ 10 ಲೀಟರ್ಸ್ ಪರ್ ಅವರ್ ಡ್ರಿಪ್ಪರ್ ಕೊಡ್ತೀವಿ. ಒಂದ್ ತಾಸಿಗೆ 10 ಲೀಟರ್ ಅಂದ್ರೆ 4 ತಾಸು ಬಿಟ್ರಂದ್ರ 40 ಲೀಟರ್ ಬಂತು ನೀರು. ಇದಕ್ಕ ಕಡಿಮೆ ಹೋಗ್ತದ. ಅದ ಪೈಪ್ ಡ್ರಿಪ್ಪರ್ ಚೇಂಜ್ ಮಾಡ್ಕೊಂತಿರ್ಬೇಕು. ಮಾವಿಗೆ ಅಂದ್ರೆ ಮೈಕ್ರೋ ಟ್ಯೂಬ್ ಕೊಟ್ರೆ ಸ್ವಲ್ಪ ಪುಷಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಇರ್ತದ. ಸೊ ಇದನ್ನ ಮಾಡಬಹುದು. ಈ ತೋಟಗಾರಿಕಾ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ ಮೇಡಮ್? ಹೌದು ಸರ್, ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ನಾವು ಇದು ಹನಿ ನೀರಾವರಿ ಮಾಡಬಹುದು, ಆಮೇಲೆ ತುಂತುರು ನೀರಾವರಿ ಮಾಡಬಹುದು, ಆಮೇಲೆ ನಾವು ಸ್ಪ್ರಿಂಕ್ಲರ್ಸ್ ಗೆ ಬಹಳಷ್ಟು ರೈತರಿಗೆ ಸಹಾಯಧನ ಸರ್ಕಾರ ಕೊಡ್ತಿದೆ. ಆಮೇಲೆ ಅದರ ರೈತರು ಅದು ಒಂದ್ 75% ಇದೆ, ಒಂದೊಂದು 50% ಇದೆ, ಒಂದೊಂದು ಬರೇ ನಾವು ಸಬ್ಸಿಡಿ ಅಮೌಂಟ್ ತುಂಬಿದ್ರು ಉಳ್ಕಿದ್ದೆಲ್ಲ ಸರ್ಕಾರನ ಕೊಡುವಂತ ಬಹಳಷ್ಟು ಅನುಕೂಲಗಳು ರೈತರಿಗೆ ಮಾಡಿದ್ದಾರೆ ನೀರಾವರಿಯಿಂದ, ತೋಟಗಾರಿಕೆ ಇಲಾಖೆಯಿಂದ. ರೈತರು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. 5 ಎಕರೆ ಹೊಲತನ ಅವರು ಈ ಅನುಕೂಲಗಳನ್ನು ರೈತರಿಗೆ ಮಾಡಿ ಕೊಡ್ತಿದ್ದಾರೆ. ಮುಂದೆ ಮಾವು ಬೆಳಿಬೇಕಂತ ಹೇಳಿ ಪ್ಲಾನ್ ಮಾಡಿರ್ತಕ್ಕಂಥ ಎಲ್ಲರೂ ರೈತರು ಕೂಡ ಮೇಡಮ್ ಅವರ ಮಾತುಗಳನ್ನ, ಸಲಹೆಯನ್ನ ತಾವು ಕೂಡ ಪಾಲಿಸಿಕೊಂಡು ನಿಮ್ಮ ಹೊಲದಲ್ಲಿ ಕೂಡ ಅನೇಕ ಮಾವಿನ ಮರಗಳನ್ನ ಬೆಳಿರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವೀಕ್ಷಕರೇ, ರಾಯಚೂರು ಜಿಲ್ಲೆಯ ಕವಿತಾಳದ ಕವಿತಾ ಮಿಶ್ರಾ ಅವರ ಜಮೀನಲ್ಲಿ ಇರ್ತಕ್ಕಂತಹ ಗಿಡಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಹಣ್ಣಿನ ಮರಗಳು, 2500ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳು. ಇದರ ಮಧ್ಯದಲ್ಲಿ ಹೈನುಗಾರಿಕೆಯನ್ನು ಕೂಡ ಇವರು ತಮ್ಮ ಪ್ರಮುಖವಾಗಿರ್ತಕ್ಕಂತಹ ವ್ಯವಸಾಯವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆಯಲ್ಲಿ ಬರುವಂತಹ ಇಲ್ಲಿ ನಾವು ನೋಡ್ತಾ ಇರಬಹುದು, ಆಕಳ ಆಗಿರಬಹುದು, ಎಮ್ಮೆ ಆಗಿರಬಹುದು, ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಇದೆ. ಅದ್ರ ಬಗ್ಗೆ ತಿಳ್ಕೊಂಡು ಬರೋಣ. ಹೈನುಗಾರಿಕೆ ವಿಶೇಷತೆ ಏನು ಅನ್ನೋದನ್ನ ಅವ್ರಿಗೆ ತಿಳ್ಕೊಂಡು. ಅದೇ ಟೋಟಲಿ ಇದ್ದದ್ದು 12 ಆಕಳ ಇದಾವ್ ನಮ್ದು. 12 ಆಕಳದೊಳಗ ಗೀರ್ ಅದ, ಹೊಂಗೋಲ್ ಅದ, ಅಂದ್ರೆ ಇವೆಲ್ಲ ದೇಸಿ ವೆರೈಟಿಗಳು. ಇದ್ರ ಗೋಮೂತ್ರ ಬಂದು ಇಲ್ಲಿ ಅದಕ್ಕೊಂದು ಹೌಸ್ ಮಾಡಿದೀವಿ. ಇಲ್ಲಿ ಬಂದ್ ಅದ್ ಗೋಮೂತ್ರ ಬೀಳ್ತೈತಿ. ಇಲ್ಲಿ ಈ ಸೈಡ್ ಆಕಳ, ಆ ಕಡೆ ಎಮ್ಮಿ. ಅದಕ್ಕೆ ಎಮ್ಮಿದೇನ್ ನಾವು ಮೂತ್ರ ಬಳಸಲ್ಲ. ಇದು ಮಾತ್ರ ಜೀವಾಮೃತ, ಅಂದ್ರೆ ಜೀವಾಮೃತ ರೆಡಿ ಮಾಡ್ತೀವಿ, ಪಂಚಗವ್ಯ ಮಾಡ್ತೀವಿ, ದಶಪರ್ಣಿ ಮಾಡ್ತೀವಿ. ಇಲ್ಲಿಂದ ಪೈಪ್ ಲೈನ್ ಬಯೋಡೈಜೆಸ್ಟ್ರಿಗೆ ಕೊಟ್ಟಿದೀವಿ. ಅಲ್ಲಿಂದ ಫಿಲ್ಟರ್ ಆಗಿ ಪೈಪ್ ತಗೊಂಡು ಹೆಣ್ಮಕ್ಳು ಡೈರೆಕ್ಟ್ ಗಿಡದ ರೂಟ್ಸಿಗೆ ಹೋಗುವಂಗ್ ಮಾಡ್ಬಿಟ್ಟಿವಿ. ಅಂದ್ರೆ ಒಂದ ಲೇಬರ್ ಇದ್ರು ಕಡಿಮೆ ಅಂದ್ರೆ 8 ರಿಂದ 10 ಎಕರೆ ಮಾಡ್ಬೋದು ನೀವು. ಎಸ್, ಲೇಬರ್ ಬಾಳ್ ಬೇಕಾಗುದಿಲ್ಲ, ಯಾಕಂದ್ರೆ ಇದು ವಾಸನೆ ಬಾಳ್ ಇರ್ತದಲ್ಲ. ಅಲ್ಲಿ ಏನ್ ಮಾಡ್ಬಿಟ್ಟಿವಿ ನಾವು, ಒಂದ್ ಹೌಸ್ ಮೇಲ್ ಮಾಡಿವಿ, ಒಂದ್ ಹೌಸ್ ಕೆಳಗ್ ಮಾಡಿವಿ, ಫಿಲ್ಟರ್ ಆಗಿ ತಾನೇ ಬಂದ್ಬಿಡ್ತು. ಅಂತ ವ್ಯವಸ್ಥೆಯನ್ನೇ ನಾವು ಮಾಡಿದೀವಿ. ಇದ್ರ ಜೊತೆ ಮತ್ತೆ ಇಲ್ಲಿ ಏನ್ ಮಾಡಿದೀವಿ, ಇಲ್ಲಿ ಮುಂಜಾನೆ ಇಲ್ಲಿ ಇರ್ತಾವ ದನ, ಸಾಯಂಕಾಲ ಹೊತ್ತು ಏನ್ ಮಾಡ್ತೀವಿ, ಸೊಳ್ಳಿ ಬಾಳ ಕಡಿತಾವಲ್ಲ, ಸೊಳ್ಳಿಗಳು ಬಾಳ ಕಡಿತಾವ್. ಯಾಕಂದ್ರೆ ಇಲ್ಲಿ ಸೊಳ್ಳಿದು ಬಹಳ ಪ್ರಾಬ್ಲಮ್ ಅಲ್ಲ. ಮತ್ತೆ ದನಗಳಿಗೆ ಸೊಳ್ಳಿ ಅದೆಲ್ಲ ಕಡಿಯೋದ್ರಿಂದ ಬಹಳಷ್ಟು ರೋಗಗಳು ಬರ್ತಾವ. ಅದಕ್ಕೋಸ್ಕರ ಸಾಯಂಕಾಲ ಏನ್ ಮಾಡ್ತೀವಿ ಸರ್, ಇಲ್ಲಿ ಕಟ್ಟಿ ಬಿಡ್ತೀವಿ. ಇಲ್ಲೆಲ್ಲ ಮಚ್ಚರ್ದಾನಿ ವ್ಯವಸ್ಥೆ ಮಾಡಿದೀವಿ ಸರ್. ಇಲ್ಲಿ ಆ ಕಡೆ ಆಕಳ ಕಟ್ತೀವಿ, ಈ ಕಡೆ ಎಮ್ಮಿ ಕಟ್ತೀವಿ, ಇದೆಲ್ಲ ಕೆಳಗೆ ಇಳಿಸ್ಬಿಡ್ತೀವಿ ಸರ್.
ಅಂದ್ರೆ ಯಾವ್ದೇ ಹುಳಗಳು ಬರೋದಿಲ್ಲ. ಬರೋದಿಲ್ಲ. ಹಂಗಾಗಿ ಕೆಳಗೆಲ್ಲ ಕ್ಲೋಸ್ ಮಾಡಿ ಆ ಕಲ್ಲು ಇಟ್ಟಿದೀವಲ್ಲ ಅದ್ರೊಳಗ್ ಹಾಕ್ಬಿಡ್ತೀವಿ, ಒಳಗ್ ಏನು ಬರುದಿಲ್ಲ, ಸೊಳ್ಳಿ ಕಡಿಯುದಿಲ್ಲ, ನೊಣ ಬರುದಿಲ್ಲ, ಏನಿರ್ ಬರುದಿಲ್ಲ. ಸಾಯಂಕಾಲ ಸಂಜೆ ಹೊತ್ತು ಈ ಕಡೆ ಆ ಕಡೆ ಹೊಗೆ ಹಾಕ್ಬಿಡ್ತೀವಿ, ಹೊಗೆ ಹಾಕಿ ಸ್ವಲ್ಪ ಬೇವಿನ ತಪ್ಪಲ ಹಾಕ್ಬಿಡ್ತೀವಲ್ಲ, ಯಾವ್ದು ಬರುದಿಲ್ಲ ಸರ್. ಮಧ್ಯದಲ್ಲಿ ಅದಕ್ಕೆ ಮೇವು ಆಮೇಲೆ ತುಪ್ಪ ಮಾಡ್ತೀವಿ ಸರ್, ತುಪ್ಪ 1200 ರೂಪಾಯಿ ಕೆಜಿ ಕೊಡ್ತೀವಿ. 1 ಕೆಜಿ ತುಪ್ಪ. ಆಮೇಲೆ ಎಮ್ಮೆ ತುಪ್ಪ ಅಂತೂ ಒಂದು ವಾರಕ್ಕೆ ಅದು ದಪ್ಪ ಕೆನಿ ಬರ್ತದೆ ಸರ್, ಮುರ್ರಾ ಎಮ್ಮಿದು. ಹಂಗಾಗಿ ಅದು 1200 ರೂಪಾಯಿ ಕೆಜಿ ಕೊಡ್ತೀವಿ ತುಪ್ಪ. ಎಸ್. ಆಮೇಲೆ ಹಾಲು ಮೊಸರು ಎಲ್ಲ ನಮ್ ನಾಯಿಗಳು 16 ಅದಾವಲ್ಲ, ಹಂಗಾಗಿ ಅವಕ್ಕೆಲ್ಲ ಚಲೋ ಹಾಕ್ತಿವಿ. ಯಾಕಂದ್ರೆ ಮುದೋಳ ಎಲ್ಲ ಆಯ್ತಲ್ಲ, ಅದು ಕ್ಯಾಲ್ಸಿಯಂ ರಿಚ್ ಬೇಕು. ಹೊರಗಡೆ ಏನ್ ಮಾರಾಟ ಮಾಡಲ್ಲ. ಇಲ್ಲ ನಾವು ತುಪ್ಪ ಅಷ್ಟೇ ಮಾರಾಟ ಮಾಡುದು. ಹಾಲು ಮೊಸರು ನಾವು ಮನೆಗೆ ಇಟ್ಕೊಂತೀವಿ. ಮುಖಾಂತರ ತುಪ್ಪ ಬೆಣ್ಣೆ ತೆಗೆದು ತುಪ್ಪ ಮಾತ್ರ ಒಂದ್ ತಿಂಗಳಿಗೆ 5 ಕೆಜಿ ತನ ಮಾರಾಟ ಮಾಡ್ತೀವಿ ಸರ್. 5 ಕೆಜಿ ಚಲೋ ಮಾರಾಟ ಮಾಡ್ತೀವಿ, ಅದೇನು ತೊಂದ್ರೆ ಇಲ್ಲ. ಆಮೇಲೆ ಇದು ಬಣವಿ ಸರ್, ಇದು ನಮ್ಮ ಹೊರಹೊಲದ ಜೋಳದ ಸೊಪ್ಪಿ ಅದೆಲ್ಲ ತಗೊಂಡು 1 ವರ್ಷಕ್ಕೆ ಆಗುತ್ತನ ಒಂದ್ 9 ಮಾರ 6 ಮಾರ 5 ಮಾರಿಂದ ದೊಡ್ಡ ಬಣವಿ ಹಾಕ್ಬಿಡ್ತೀವಿ ಸರ್. ಹಂಗ ಯಾಕಂದ್ರೆ ನಮ್ ಕುರಿ ಸಾಕಾಣಿಕೆ ಐತ್ ಸರ್. ಮೊನ್ನೆ ನಾವು ಕುರಿ ಒಂದ್ 50 ಕುರಿ ಮಾರಾಟ ಮಾಡಿ, 2ರಿಂದ ಚಾಲು ಮಾಡಿ 50 ಕುರಿ. ಹಂಗಾಗಿ ಕುರಿಗೂ ಬರ್ತದ. ಅಲ್ಲಿ ಚಾಪ್ ಕಟ್ರ ಅಂದ್ರೆ ಇದನ್ನ ಪುಡಿ ಮಾಡುವಂತ ಮೆಷಿನ್ ಐತಿ, ಅದನ್ನ ಪುಡಿ ಮಾಡಿ ಹಾಕ್ಬಿಡ್ತೀವಿ. ತಿಂದ ಉಳ್ಕಿದ್ದ ಅಲ್ಲಿ ಗೊಬ್ಬರದ ತಿಪ್ಪಿ ಐತ್ ಸರ್. ಆ ತಿಪ್ಪಿ ಗೊಬ್ಬರ ಎಲ್ಲ ಒಂದ್ ವರ್ಷಕ್ಕೆ ನಮಗ್ ಕಡಿಮೆ ಅಂದ್ರೆ ಒಂದ್ 50 ಟ್ರಿಪ್ ಗೊಬ್ಬರ ಬರ್ತೈತಿ. ಯಾಕಂದ್ರೆ ಹೊರಗೆ ನಾವು ಖರೀದಿ ಮಾಡಕ್ ಹೋದ್ರಂದ್ರೆ ಒಂದ್ ಟ್ರಿಪ್ 5000 ಐತ್ ಸರ್. ಇದ ನಮಗ್ ಕಡಿಮೆ ಅಂದ್ರೆ 5-6 ಲಕ್ಷದ ಗೊಬ್ಬರನ ಸಿಗ್ತೈತಿ ಸರ್ ದನಗಳ ಕಡೆಯಿಂದ. ಹಂಗಾಗಿ ಗೊಬ್ಬರನು ಬಾಳ ಅನುಕೂಲ ಆಗೈತಿ ಸರ್ ನಮಗ. ಆಮೇಲೆ ಇದು ಬಣವಿ. ಹೌದು ಸರ್, ಜೋಳ ಸೊಪ್ಪಿ ಸರ್, ಜೋಳದ ಬಣವಿ. ಆಮೇಲೆ ಆ ಕಡೆ ಹುಲ್ಲಿನ ಬಣವಿ ಐತಿ ಸರ್. ಇದ್ರದೆಲ್ಲ ಕಟಿಂಗ್ ಮಷೀನ್ ಪುಡಿ ಮಾಡ್ಬಿಡ್ತೀವಿ ಸರ್. ಚಾಪ್ ಕಟ್ರಲ್ಲಿ ಪುಡಿ ಮಾಡ್ಬಿಡ್ತೀವಿ ಸರ್. ತಿಂದು ಉಳ್ಕಿ ತಿಪ್ಪಿಗೆ ಹಾಕ್ಬಿಡ್ತೀವಿ. ಒಂದ್ ವರ್ಷಕ್ಕೆ ಆರಾಮ್ ಆಕೇತ್ ಸರ್. 20 ದನಕ್ಕೆ ಆರಾಮ್ ಆಕೇತ್ ಸರ್. ಆಮೇಲೆ ಒಂದ್ 50 ಕುರಿ ಅದಾವ್ ಸರ್, ಒಂದ್ 100 ಕೋಳಿ ಅದಾವ್ ಸರ್. 12 ಆಕಳ, 4 ಎಮ್ಮೆ. ಅದ್ರದ್ದು ಮತ್ತೆ ಈಗ ಕರ ಎಲ್ಲ ಅದು ಮಾರಾಟ ಮಾಡ್ತೀರಾ ಅಥವಾ ಇಲ್ಲ? ಇಲ್ಲ ನಾವ್ ಇಟ್ಕೊಂತೀವಿ ಸರ್. ಚಲೋ ಬಲದ ಮೇಲೆ ಮಾರಾಟ ಮಾಡಿದ್ರೆ, ಮೊನ್ನೆ ಎಮ್ಮೆ ಕರ ಮಾರಾಟ ಮಾಡಿದ್ವಿ ಸರ್, 1.5 ಲಕ್ಷಕ್ಕೆ ಹೋದ್ ಸರ್. ಒಂದ್ ಎಮ್ಮೆ ಕರ? ಮುರ್ರಾ ಎಮ್ಮೆ 1.5 ಲಕ್ಷ. 3 ವರ್ಷದ್ದು ಸರ್. 3 ವರ್ಷದ ಎಮ್ಮೆ. 3 ವರ್ಷದ ಅಂದ್ರೆ ಈಗ ಅದು ಮೊದಲು ನೀವು ಪರ್ಚೇಸ್ ಮಾಡಿದ್ರ ಆಕಳ ಎಮ್ಮೆ ಅಥವಾ ಇದರಿಂದ ನಿಮ್ಮ ತಳಿಯಿಂದ ಆಗಿರೋದು? ಇಲ್ಲ ಸರ್, ನಾವು ಮೊದ್ಲು 2 ತಗೊಂಡ್ ಬಂದ್ವಿ. ಆಮೇಲೆ ಅದ್ರಲ್ಲೇ 2ರಿಂದ ಈಗ 20 ಆಗಿದೆ ಎಲ್ಲ ದನಗಳು. ಹೌದು. ಟೋಟಲ್ 20. ಈಗ 12 ಆಕಳ ಸರ್, 4 ಎಮ್ಮಿ ಮತ್ತೆ ಅವ್ರ ಕರ ಎಲ್ಲಾ ಸೇರಿ ಒಂದ್ 20 ಸರ್. ಎಲ್ಲಾ ಸೇರಿ ಅವೆಲ್ಲ ಮ್ಯಾನೇಜ್ ಮಾಡೋದಲ್ಲ ಹೆಣ್ಮಕ್ಳು ಅದಾರ ಸರ್. ಈಗ ಇದು ಅದ್ರನ್ನೆಲ್ಲ ಮ್ಯಾನೇಜ್ ಮಾಡೋರೆಲ್ಲ ಶಗಣಿ ಬೆಳೆದು ಎಲ್ಲ ಹೆಣ್ಮಕ್ಳು ಅದಾರ ಸರ್. ಆಮೇಲೆ 4 ಹೆಣ್ಮಕ್ಳು ಅದಾರ, ಒಂದ್ 4 ಗಂಡಾಳ ಅದಾರ, ಎಲ್ಲಾ ಕೆಲ್ಸ ಮಾಡ್ತಾರ. ಆಮೇಲೆ ಇದ್ರ ಜೊತೆ ನಾವು ಕೋಳಿ ಸಾಕಾಣಿಕೆ ಏನ್ ಮಾಡಿವಲ್ಲ, ನಮ್ಮ ಕೋಳಿ ಸ್ಪೆಷಾಲಿಟಿ ಏನಂದ್ರ ನಮ್ದು ಲೋಕಲ್ ಜವಾರಿ ಕೋಳಿ ಅಲ್ಲ ಸರ್, ಇದಕ್ ಸೇಲಂ ಬೇರಸ್ ಅಂತ ಕರೀತಾರ. ಇದ್ರ ಎದಿ ಭಾಗ ಅಗಲ್ ಇರ್ತದ, ಪುಚ್ಚ ಇಳೆ ಬಿದ್ದಿರ್ತದ. ಇದಕ್ಕೂ ಪೈಗಾ ಬೇರಸ್ ಸೇಲಂ ಬೇರಸ್ ಅಂತ ಕರೀತಾರ. ಇದು ಒಂದ್ ಹುಂಜ 5,500-6,000 ರೂಪಾಯಿ ಹೋಗ್ತದ ಸರ್. ಒಂದು ಕೋಳಿ 2,000 ರೂಪಾಯಿ ಹೋಗ್ತದ. ಒಂದ್ ವರ್ಷಕ್ಕೆ 100-150 ಕೋಳಿ ಮಾರಾಟ ಮಾಡ್ತೀವಿ ಸರ್ ನಾವು ಒಂದ್ ವರ್ಷಕ್ಕೆ. ಆಮೇಲೆ ಅದಕ್ಕೆ ನಾವು ಸಪರೇಟ್ ಏನು ಸ್ಪೆಷಲ್ ಏನಿಲ್ಲ ಸರ್. ನಮ್ ಹೊರಹೊಲದಾಗ ನಾವು ಸಜ್ಜಿ ಏನ್ ಬೆಳಿತೀವಲ್ಲ, ಆ ಸಜ್ಜಿನೇ ಹಾಕಿದ್ದು ಕಾಳ್ ಅದಷ್ಟೇ. ಅದ ಹಾಕಿ ಅದನ್ನ ಬೆಳೆಸಿ ಒಂದ್ ವರ್ಷಕ್ಕೆ 150 ಹುಂಜ, 150 ಕೋಳಿ ಮಾರಾಟ ಮಾಡ್ತೀವಿ. 300 ತನ ಕೊಡ್ತೀವಿ ಸರ್. ಅಂದ್ರೆ ಜವಾರಿ ಕೋಳಿ ಸರ್. ಒಂದ್ ಕೋಳಿಗೆ ಎಷ್ಟು? ಹುಂಜ 5,000-6,000 ಸರ್, ಕೋಳಿ 2,000 ರೂಪಾಯಿ ಒಂದು. ಆಮೇಲೆ ತತ್ತಿ 20 ರೂಪಾಯಿ ತನ ಕೊಡ್ತೀವಿ ಸರ್. ತತ್ತಿ ಡೈಲಿ ಇಡ್ತಾವಲ್ಲ? ಡೈಲಿ ಇಡ್ತಾವ್ ಸರ್. ಅದಕ್ಕ ಗಡಿಗೆಗಳು ಮಾರಾಟ ಮಾಡ್ತೀವಿ. ಎಸ್ ಮಾಡ್ತೀವಿ ಸರ್. ಬಹಳಷ್ಟು ನಾವು ಮಲ್ಟಿಪ್ಲೈನೇ ಮಾಡುದು. ಅದು ನೋಡು ಸರ್, ಹುಂಜ ಅದ್ ಎದಿ ಭಾಗ ಅಗಲಿರ್ತದ, ಪುಚ್ಚ ಇಳೆ ಬಿದ್ದಿರ್ತದ. ನೋಡ್ರಿ ಕಾಲ್ ಎಷ್ಟು ದಪ್ಪ ಅದಾವ್. ಪಂಜ ತಳಿ ಸರ್. ಅದು ಜವಾರಿ ಕೋಳಿದಷ್ಟು ದಪ್ಪ ಇರುದಿಲ್ಲ ಸರ್. ಇದು ಪೈಗಾ ಬೆರಸ್ ಸರ್. ಪೈಗಾ ಬೆರಸ್ ನಾವ್ ಮಾಡಿದ್ದು. ಆಮೇಲೆ ಸೇಲಂ ಬೆರಸ್. ನಿಮ್ಮಲ್ಲಿ ಇರುದು ಸೇಲಂ, ಪೈಗಾ ಬೆರಸ್. ನಾವ್ ಜವಾರಿ ಕೋಳಿ ಮಾಡಲ್ಲ ಸರ್, ಅದ್ರದಷ್ಟು ಡಿಮಾಂಡ್ ಇಲ್ಲ. ಇದು ಪಂಜ ಅಂದ್ರೆ ಫೈಟರ್ ಕಾಕ್ ಅಂತಾರ ಸರ್. ಅದು ಆ ವೆರೈಟಿ ಸರ್. ಅವೆಲ್ಲ ಓಪನ್ ಬಿಟ್ಬಿಟ್ರಿ ಹೊಲ್ದಾಗಿನ ಹುಳ. ಯಾಕಂದ್ರೆ ಈಗ ನೀವ್ ನೋಡ್ರಿ, ಇಷ್ಟ್ ಕಸ ಇದ್ರು ನಮ್ ಗಿಡಗಳು ಯಾಕೆ ನಿಚ್ಚೋದಾವ್ ಅಂದ್ರೆ ಕಸದಾಗಿನ ಹುಳ ಎಲ್ಲ ನಮ್ ಕೋಳಿ ತಿಂತಾವ್. ರೈತ ಮಿತ್ರ ಸರ್ ಅವು. ಹೌದೌದು, ಓಪನ್ ಬಿಟ್ಬಿಟ್ಟಿರ್ತಾವ. ಪಂಜರ ಎಲ್ಲಾ ತಿಂತಾವ್ ಸರ್. ಏನು ಪ್ರಾಬ್ಲಮ್ ಕೊಡುದಿಲ್ಲ ಸರ್. ಹಾಗೆ ಅವ್ ಹೊಲದಾಗ ಕೋಳಿ ಎಲ್ ಬೇಕಾದಲ್ಲ ಅಲ್ಲೇ ಮೇಯ್ಕೊಂತಿರ್ತಾವ್ ಸರ್. ಅದೇನು ಪ್ರಾಬ್ಲಮ್ ಇಲ್ಲ. ಇದು ಕುರಿ ದೊಡ್ಡಿ ಸರ್. ಇಲ್ಲೇ ಕುರಿ ಇತ್ತು ಸರ್. 2 ದಿನದ ಚಾಲು ಮಾಡಿ 50 ಕುರಿ. ಅದೆಲ್ಲ ಕುರಿದ ಟ್ರೇ ಸರ್. ಅದ್ರೊಳಗ ಮೇವ್ ಅದು ಹಾಕ್ತಿವಿ ಕುರಿಗೆ. ಅದ್ರೊಳಗ ಹಾಕ್ಬಿಡ್ತೀವಿ ಸರ್. ಆರಾಮ. ಈ ಕಡೆ ಒಂದ್ ಟ್ರೇಕ್ ಆ ಕಡೆ 20, ಈ ಕಡೆ 20, ಒಂದ್ ಟ್ರೇಕ್ ಈ ಕಡೆ 10, ಈ ಕಡೆ 10, ಟೋಟಲಿ 50 ಸರ್. ಆತರ. ಈಗ ಇವು ಆಕಳಿಗೆ ಅವಕ್ಕೆಲ್ಲ ಈಗ ಸಜ್ಜ ಹರಗ ಅದು ಅಂತಾರಲ್ಲ, ಅದನ್ನೆಲ್ಲ ಇಡ್ತೀರಾ? ಇಡ್ತೀವಿ ಸರ್. ಮುಂಜಾನೆ ಕುದಿಸಿ
ಕುದಿಸಿಡ್ತೀರಿ. ಮುಂಜಾನೆ ಕುದಿಸಿ ಇಡ್ತೀವಿ. ಅಲ್ಲ ಮೇಡಮ್, ಇತ್ತೀಚೆಗೆ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗ್ತಾ ಇರೋದು, ಈಗ ಸಗಣಿ ಬೆಳೆದು ಇದು ಬೆಳಿಗ್ಗೆ ಹೋಗಿ ಕಿರಿಕಿರಿ, ಇದಕ್ಕೆ ಬಹಳ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜನ. ನೀವು ಇಂಥದ್ರಲ್ಲಿ 20 ದನಗಳನ್ನ ಮಾಡಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರಿ, ಹೇಗೆ ಸಾಧ್ಯ ಮೇಡಮ್ ಇದೆಲ್ಲ? ಇಲ್ಲ ಸರ್, ಅದೇ ನಾನೇನ್ ಹೇಳುದು, ಈಗ ನಾನು ಮುಂಜಾನೆ 5:15 ಹೇಳಿಲ್ಲ ಅಂದ್ರೆ ಲೇಬರ್ 9ಕ್ಕೆ ಎದ್ದೇಳ್ತಾರ. ಅದಕ್ಕ ನಾ ಊರೊಳಗಿನ ಮನಿ ಬಿಟ್ಟು ಹೊಲದೊಳಗೆ ಯಾಕೆ ಅದೀನಂದ್ರ, ನಾ ಮುಂಜಾನೆ 5:15 ಎದ್ರ ನಮ್ ದನ ಅಂಬ ಅಂತ ನಮ್ ಲೇಬರಿಗೆ ಗೊತ್ತಾಗ್ಬಿಡ್ತದ ಮೇಡಮ್ ಎದ್ದಾಳ ಅಂತ ಹೇಳಿ. ಅವಾಗ ಅವರು ಎದ್ದು ಹೊರಗೆ ಬರ್ತಾರ ಸರ್. ಒಬ್ರು ಮುಂಜಾನೆ ಬೆಳಿತಾರ ಸರ್, ಒಬ್ರು ಸಂಜಿಗ್ ಬೆಳಿತಾರ. ಆ ಗಂಡ ಮುಂಜಾನೆ ಹಸಿ ಮೇವ್ ಹಾಕ್ತಾರ ಸರ್, ಮಧ್ಯಾಹ್ನ ಹುಲ್ಲು ಹಾಕ್ತಿವಿ. ಹುಲ್ಲು ಹಾಕಿದ್ರೆ ದನ ನೀರ್ ಕುಡಿಯೋದು. ನಾವ್ ಬರೀ ಹಸಿ ಮೇವ್ ಹಾಕಿದ್ರೆ ದನ ನೀರ್ ಕುಡಿಯುದಿಲ್ಲ ಸರ್. ಮತ್ತ ಮಧ್ಯಾಹ್ನ 1 ಹೊರಿ ಹಸಿ ಮೇವ್ ಹಾಕ್ತಿವಿ, ಮತ್ತ ಸಂಜೆ ಮುಂದ್ ಹುಲ್ಲು ಹಾಕಿ ಸಾಯಂಕಾಲ ದಂಟ್ ಹಾಕ್ತಿವಿ ಸರ್. ಥಂಡಿ ಇರ್ತದಲ್ಲ, ಕಡ್ಕೊಂಡ್ ತಿಂತಾವ್ ಸರ್ ಬಿಳಜಾಳ ಸೊಪ್ಪಿ. ಹಂಗಾಗಿ ನಾವು ನೆಲ್ ಹುಲ್ಲಿಂದೂ ಬಣವಿ ಹಾಕಿವಿ ಸರ್, ಬಿಳಜಾಳ ಸೊಪ್ಪಿದು ಹಾಕಿವಿ. ಬಿಳಜಾಳ ಸೊಪ್ಪಿ ಸಪರೇಟ್ ಹಾಕಿದ್ರ? ಅದು ಬಣವಿ ಸರ್, ಅದ್ ಹೇಳಿದ್ರು. ಅಲ್ಲಿ ತರಿಸಿರ್ತೀರಾ? ಇಲ್ಲಿ ನಿಮ್ಮ ಹೊಲದಲ್ಲಿ? ನಮ್ಮ ಹೊಲದ್ದು ಸರ್, ನಮ್ಮ ಹೊಲ ಐತಲ್ಲ, ನಮ್ದು ಟೋಟಲಿ 45 ಎಕರೆ ಸರ್. ಭಾವನವರಿಗೆ ಒಂದು 25 ಎಕರೆ, ನಮಗೆ 25 ಎಕರೆ ಬಂದಿದೆ ಸರ್. ಓಕೆ ಓಕೆ. ನಿಮ್ ಸ್ವಂತಕ್ಕೆ ಇರೋದು ಎಷ್ಟು? 22 ಎಕರ್ಸ್. 22 ಎಕರ್ಸ್. ಈಗ ಇಲ್ಲಿರೋದು 8 ಎಕರ್ಸ್. 8 ಎಕರ್ಸ್. ಹೊರವಲ ಎರಿಕೇರಿ ಮಸಬು. ಅದು ಎಲ್ಲಿರೋದು? ಹೊರಗಡೆ ಒಂದು 8 ಕಿಲೋಮೀಟರ್. 8 ಕಿಲೋಮೀಟರ್. ಇಲ್ಲಿರೋದು ಅಷ್ಟೇ 8 ಎಕರೆ. ಈ 8 ಎಕರೆದಲ್ಲಿ ಈ ಸಮಗ್ರ ಕೃಷಿ, ಬಾಕಿ ಅದು ಹೊರಗಡೆ ಬೀಜೋಳ, ಉಳ್ಳಾಗಡ್ಡಿ ಆ ತರ ಇದಲ್ಲ. ಓಕೆ ಮ್ಯಾಮ್, ಈಗ ಹಸುಗೆ ಬಂದಾಗ ಯಾವ್ದು ಬೆಸ್ಟ್ ತಳಿ ಅನ್ಸುತ್ತೆ ಮೇಡಮ್? ಈ ಗಿರ್ ಇನ್ನೊಂದು ಎಲ್ಲ ಇದೆ ತಳಿಯಲ್ಲಿ, ಯಾವ್ದು ಬೆಸ್ಟ್ ನಮ್ಮ ರೈತರಿಗೆ? ಸರ್ ನಾನೇನ್ ಹೇಳುದು, ನಮ್ಗ ಎಲ್ಲಾ ಹಸುಗಳು ಒಂದೇ. ಆದ್ರೆ ನಾನ್ ನೋಡಿದ ಪ್ರಕಾರ ನಮ್ಮ ಗೀರ್ ಕೊಡು ಹಾಕಳಕ್ಕಿಂತ ಒಂಗೋಲ್ ಬಹಳ ಹಾಲ್ ಕೊಡುತ್ತೆ. ಆಮೇಲೆ ಇದು ನಮ್ಮ ಆಂಧ್ರದ ವೆರೈಟಿ ಅಲ್ಲ. ಗೀರ್ ಅಂದ್ರೆ ಗುಜರಾತ್ ಅಲ್ಲೇ ಹಸಿ ಮೇವು ಬಹಳ ಇರ್ತದ, ಅದಕ್ಕೆ ಹಸಿ ಮೇವು ಬಹಳ ಬೇಕು. ಇದು ನಮ್ ಡ್ರೈ ಲ್ಯಾಂಡ್ ಅಲ್ಲ, ಹಂಗಾಗಿ ಹುಲ್ ಕೊಟ್ರು ಜಗ್ಗಿ ಹಾಲ್ ಕೊಡ್ತೈತಿ. ಹಂಗಾಗಿ ಆಮೇಲೆ ಒಂದ್ ಹಾಲ್ನು ಸ್ವಲ್ಪ ಪರವಾಗಿಲ್ಲ, ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಗಟ್ಟಿನೇ ಇರ್ತದ. ಆಮೇಲೆ ಅದ್ರ ತುಪ್ಪನು ಬಹಳ ಚಲೋ ಬರ್ತೈತಿ ಸರ್. ಆಮೇಲೆ ಅಫ್ಕೋರ್ಸ್ ಮುರ್ರಾ ಎಮ್ಮಿದಂತೂ ಮುಂಜಾನೆ 5 ಲೀಟರ್, ಸಂಜೆಗೆ 5 ಲೀಟರ್ ಹೆಂಗಾರ ಹಿಂಡ್ರಿ. ಆಮೇಲೆ ನೀವು ವಾರಕ್ಕೆ ಕಡಿಮೆ ಅಂದ್ರು 1-2 ಕೆಜಿ ತುಪ್ಪ ಆರಾಮ್ ತೆಗಿಬಹುದು. ಇಷ್ಟು ದಪ್ಪ ಕೆನಿ ಬರ್ತೈತಿ. ಆದ್ರೆ ಉಚ್ಚಿ ಇಲ್ಲಿ ಹೋಗ್ತೈತಿ ಸರ್ ಅದ್ರದ್ದು. ಅದನ್ನ ನಾವ್ ಇದ್ರೊಳಗೆ ಮಿಕ್ಸ್ ಮಾಡುದಿಲ್ರಿ ಸರ್, ಸಪರೇಟ್ ಇರುತ್ತಾ? ಯಾಕಂದ್ರೆ ಇದ್ರದ್ದು ಜೀವಾಮೃತಕ್ಕೆ ಆಕಳ ಗೋಮೂತ್ರಕ್ಕೆ ಬೆಲೆ ಐತಿ ಸರ್. ಅದ್ರೊಳಗ ನಮಗ ಬ್ಯಾಕ್ಟೀರಿಯಾಸ್ ಇರ್ತಾವ. ಆಮೇಲೆ ಅದು ಮಲ್ಟಿಪ್ಲೈ ಆಗೋದ್ರಿಂದ ಅದ್ರೊಳಗೆ ಬಹಳಷ್ಟು ಮೆಡಿಸಿನಲ್ ಕ್ವಾಲಿಟಿಗಳು ಅದಾವ. ಆಮೇಲೆ ನಮ್ ಈಗ ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಗೀರ್ ಹಸುವಿನ ಗೋಮೂತ್ರದೊಳಗ ಬಂಗಾರನು ಡಿಟೆಕ್ಟ್ ಆಗಿದೆ ಅಲ್ಲ ಸರ್. ಯಾಕಂದ್ರೆ ನಮ್ಮ ನೆಲಕ್ಕೆ ಬೇಕಾದಂತ ಅದು NPK ಆಗಿರ್ಬೋದು, ಮೈಕ್ರೋನ್ಯೂಟ್ರೆಂಟ್ ಆಗಿರ್ಬೋದು, ಆರ್ಗ್ಯಾನಿಕ್ ಏನ್ ಕಾರ್ಬನ್ ಏನೇನ್ ಅವಶ್ಯಕತೆ ಐತಿ ಅದೆಲ್ಲ ನಮ್ಮ ಆಕಳ ಗೋಮೂತ್ರದೊಳಗ ಐತಿ. ನಾವ್ ಏನ್ ಮಾಡ್ತೀವಿ, 200 ಲೀಟರ್ ಡ್ರಮ್ಮಿಗೆ 1 ಕೊಡ 20 ಲೀಟರ್ 1 ಕೊಡ ನೀರ್ ಹಾಕ್ತಿವಿ. ಅಂದ್ರೆ 1 ಲೀಟರ್ ಹಾಲಿಗೆ 1 ಲೀಟರ್ ಮೊಸರು ಹಾಕುದಿಲ್ಲ, ಇಷ್ಟ ಹಾಕ್ತಿವಿ. ಸೊ 8 ಡೇಸ್ ಆದ್ಮೇಲೆ ಅದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕಲಿಸಿದ ಮೇಲೆ ಅದ್ರೊಳಗೆ ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತಿವಿ, 2 kg ಹಳೆ ಬೆಲ್ಲ ಹಾಕ್ತಿವಿ. ಅವಾಗ ಅದು ಆಟೋಮೆಟಿಕ್ಲಿ 200 ಲೀಟರ್ ಒಳಗಿಂದ ಗೋಮೂತ್ರ ಜೀವಾಮೃತ ಆಗಿ ಕನ್ವರ್ಟ್ ಆಗ್ತದೆ. ಸೂಕ್ಷ್ಮ ಜೀವಿಗಳು ಜನ್ಮ ಪಡ್ಕೊಂತಾವ್ ಸರ್, ಬ್ಯಾಕ್ಟೀರಿಯಲ್ ರಿಚ್ ಇದಾಗ್ತೈತೆ ಅದು. ಹಂಗಾಗಿ ನಾವು ಜೀವಾಮೃತವನ್ನ ಡೈರೆಕ್ಟ್ ಗಿಡಕ್ಕೆ ಹೋಗುವಂಗ ಹೆಣ್ಮಕ್ಳ ಥ್ರೂ ಪೈಪಿಗೆ ಹೋಗುವಂಗ ಮಾಡಿದ್ವಿ ಸರ್. ಎಮ್ಮೆಗಳಿದೆ ಮೇಡಮ್? ಆಮೇಲೆ ಎಮ್ಮೆ ಹಿಡ್ಕೊಂಡ್ ಬರ್ತೀವಿ, ಸ್ವಲ್ಪ ನೀರ್ ಕುಡ್ಸಾಕ ಇದಾಗುವ ಮೇಡಮ್. ಮತ್ತೆ ಇದು ನಮ್ಮ ರೈತರಿಗೆ ಈಗ ಒಂದು 10 ದನ ಇದೆ ಅಂತ ತಗೊಳ್ಳಿ ಮೇಡಮ್, ನಿಮ್ 10 ದನದಲ್ಲಿ ಎಷ್ಟು ಲಾಭ ಪಡ್ಕೊಳ್ತೀರಾ, ಎಷ್ಟು ಖರ್ಚಾಗ್ಬೋದು, ಅದನ್ನ ಮ್ಯಾನೇಜ್ಮೆಂಟ್ ಹೇಗೆ? ಈಗ ದನ ನಾವು ಮಾಡ್ಬೇಕಂದ್ರೆ ಸರ್, ನಾನು ರೈತರಿಗೆ ಹೇಳೋದು, ಯಾವಾಗ ನೀವು ಹೈನುಗಾರಿಕೆ ಬಗ್ಗೆ ಮಾತಾಡ್ತೀರಂದ್ರ, ಹೈನುಗಾರಿಕೆ ಮಾಡ್ಬೇಕಾದ್ರೆ ಮನೆಯವ್ರು ಇರ್ಬೇಕು ಸರ್. ಅಲ್ಲಿ ನೀವು ಬರೀ ಲೇಬರ್ಗಳ ಮೇಲೆ ಬಿಟ್ರೆ ನಡೆಯುದಿಲ್ಲ. ಮುಂಜಾನೆ ಎದ್ದು ಹೆಂಡಿ ಕಸ ಕರೆಕ್ಟ್ ಬಳಿಬೇಕು. ಹಂಗ ಅರ್ಧ ಬಳದ್ರಲ್ಲಿ ಕಾಲಾಗ ಹುಳ ಹಾಕವ, ಅವು ಬಾಲ್ ಹುಳ ಆದ್ರಂದ್ರೆ ಆಟೋಮೆಟಿಕ್ಲಿ ಡಿಸೀಸ್ ಬರ್ತಾವ. ಆಮೇಲೆ ವಾರಕ್ಕೆ ಒಂದ್ಸಲ ಚಲೋ ನೀರ್ ಹಾಕಿ ತೊಳಿಬೇಕು. ಆಮೇಲೆ ಅದ್ರ ಜೊತೆ ಮುಂಜಾನೆ ಮೇವು ಬೇರೆ, ಮಧ್ಯಾಹ್ನ ಮೇವು ಬೇರೆ, ಸಂಜೆ ಮೇವು ಬೇರೆ. ಹಾಲು ಹಿಂಡಬೇಕಾದ್ರು ಕೆಚ್ಚಲ ಎಲ್ಲ ತೊಳಿಬೇಕು. ಆಮೇಲೆ ಹಿಂಡಿದ ಹಾಲನ್ನ ಚಲೋ ಕೈ ತೊಳ್ಕೊಂಡು ಮಾಡಿ ಅದನ್ನ ತಗೊಂಡು ಕಾಸಿ, ಆಮೇಲೆ ಅದ್ರೊಳಗೆ ತುಪ್ಪ ಬೇರೆ ತೆಗೆದು ಹೆಪ್ಪ ಹಾಕಿ, ಮೊಸರು ಹಾಕಿ, ಮಜ್ಗಿ ಮಾಡಿ ನಾವು ಮಾರಾಟ ಮಾಡೋದು ತುಪ್ಪ ಸರ್. ನಾವ್ ಹಾಲ್ ಮಾರಾಟ ಮಾಡುದಿಲ್ಲ, ಯಾಕಂದ್ರೆ ನಮ್ 16 ನಾಯಿ ಅದಾವಲ್ಲ, ನಾವ್ ಅದಕ್ಕ ಹಾಕ್ತಿವಿ. ಹಾಲ್ ಮಾರಾಟ ಮಾಡಿದ್ರು 40 ರೂಪಾಯಿ ಲೀಟರ್ ಐತ್ ಬಿಡ್ರಿ, ತಗೊಂತಾರ, ಮಂದಿ ಕೇಳ್ತಿರ್ತಾರ, ನಾವ್ ಕೊಡುದಿಲ್ಲ ಸರ್. ತುಪ್ಪ ಮಾತ್ರ 1200 ರೂಪಾಯಿದಿಂದ 1500 ರೂಪಾಯಿ ಕೆಜಿ ಕೊಡ್ತೀವಿ. ಹಂಗಾಗಿ ಒಂದು ತಿಂಗಳಿಗೆ ಕಡಿಮೆ ಅಂದ್ರು 5ರಿಂದ 10 ಕೆಜಿ ತುಪ್ಪನ ತೆಗಿತೀವಿ. ಹಂಗಾಗಿ ಅದ್ರದ್ದು ಆದಾಯ ಬಹಳ ಚಲೋ ಬರ್ತದ. ಆಮೇಲೆ ಇದ್ರ ಜೊತೆ ನಾವು ಹೊರಗಿಂದ ಬೈ ಚಾನ್ಸ್ 16 ನಾಯಿಗೆ ಹಾಲ್ ತಂದಿದ್ರು ಕಡಿಮೆ ಅಂದ್ರು 5 ಲೀಟರ್ ತರ್ಬೇಕು ಸರ್, ದಿನ 200 ರೂಪಾಯಿ ಲೀಟರ್ ಹಾಲು. ಆದ್ರೆ ನಮ್ಮ ಎಮ್ಮಿಗಳು ನಮಗ್ ಫ್ರೀ ಕೊಡಾಕತ್ತಾವ. ಹಂಗಾಗಿ ಒಂದು ತಿಂಗಳಿಗೆ 30,000 ರೂಪಾಯಿ ಹಾಲಿನ ಖರ್ಚು ಉಳಿಯಾಕತ್ತದ. ಆಮೇಲೆ ಬರೇ ತುಪ್ಪದಿಂದ ನಾವು ಕಡಿಮೆ ಅಂದ್ರು ಒಂದು ತಿಂಗಳಿಗೆ 25ರಿಂದ 30,000 ರೂಪಾಯಿ ತೆಗಿತೀವಿ ಸರ್. ಅದ್ರ ಜೊತೆ ಮತ್ತೆ ನಾವೇನ್ ಮಾಡ್ತೀವಿ, ನಮ್ಗೆ 10-15 ದನ ಕರೆದ ಗೊಬ್ಬರ ಚಲೋ ಸಿಗ್ತೈತಿ ಸರ್. ನಾವಿಲ್ಲಿ ಗೊಬ್ಬರ ತಗೊಳಕ್ ಹೋದ್ರೆ 1 ಟ್ರಿಪ್ 5,000 ಐತಿ ಸರ್. ಸೊ ಒಂದ್ ವರ್ಷಕ್ಕೆ 20ರಿಂದ 30 ಟ್ರಿಪ್ ಗೊಬ್ಬರ ಬಂದ್ರೆ ಅದ 2.5-3 ಲಕ್ಷ ರೂಪಾಯಿ ದಾತ್ರಿ ನಮ್ಗೆ. ಟ್ರ್ಯಾಕ್ಟರ್ ಬಿಟ್ಟು ಲೇಬರ್ ಬಿಟ್ಟು
ನಮ್ ಮನಿದ ಆಗ್ಬಿಡ್ತದಲ್ಲ ಸರ್, ಹ್ಮ್. ಹಂಗಾಗಿ ನಾವ್ ಇಲ್ಲಿ ಲೋಕಲ್ ಹಾಕೊಳ್ಳಿಕ್ ಅನುಕೂಲ ಆಗ್ತದ. Okay. ನಾವ್ ಗಿಡಗಳಿಗೆ ಅದ ಕೊಡುವಂತ ಪ್ರಯತ್ನ ಮಾಡಿದೀವಿ. ಸಾವಯವಕ್ಕೂ ಅನುಕೂಲ ಅದಕ್ಕೆ ಆಗುತ್ತೆ. ಮೊದ್ಲಿನ ಮಂದಿ ಸುಳ್ಳ ಹೇಳಿಲ್ಲ ಸರ್, ಆಕಳ ಹೊಟ್ಟೆ ಸೇರ್ ತುಪ್ಪ ಅಂತ. 100%. ಸುಳ್ಳ ಅಲ್ಲ ಸರ್ ಅದು. ಹೌದು ಹೌದು. ಅದು ಮಾತ್ರ ನಾವು ಪ್ರಾಕ್ಟಿಕಲಿ. ಆಮೇಲೆ ಮುಂಜಾನೆ ಎದ್ದ ಆ ದನಗಳಿಗೆ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಇಲ್ಲ, ಯಾಕಂದ್ರೆ ನಾನು ಹೊಲದೊಳಗೆ ಇರ್ತೀನಲ್ಲ ಸರ್. ಹೌದೌದು. ಎಲ್ಲಾ ಹಬ್ಬಗಳಿಗೆ ಎಲ್ಲಾರು ಮುತ್ತೈದರಿಗೆ ಊಟಕ್ಕೆ ಕರೀತಾರ. ನಮ್ಮ ಎಲ್ಲಾ ಮುತ್ತೈದೇರು ಇವರೇ ಸರ್. ಇವರೇ ಇವರಿಗೆ ನಾವು ಅರಿಶಿನ ಕುಂಕುಮ ಹಚ್ಚಿ ಹೊಟ್ಟಿ ತುಂಬ ಊಟ ಇವರಿಗೆ ಗೋ ಹಾಕ್ತಿವಿ. ಪೂಜೆ ಗೋಮಾತೆ ಇವ್ರದೇ ಆಶೀರ್ವಾದ ನಮ್ಗೆ, ಯಾಕಂದ್ರೆ ಮುಕ್ಕೋಟಿ ದೇವ್ರದಾರಲ್ಲ ಸರ್, ಹೌದು ಮನ್ಸಿಗೆ ಸಮಾಧಾನ ಐತಿ ಸರ್. ಹೌದು ಹೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದ್ರೆ ಇಷ್ಟೊತ್ತು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿಮ್ಮ ಜೊತೆಗಿದ್ದು ಹಲವಾರು ವಿಷಯಗಳ ಬಗ್ಗೆ ಕೂಡ ನಾನು ತಿಳ್ಕೊಂಡ್ವಿ, ನಮ್ಮ ಕ್ಯಾಮ್ರಾಮನ್ಸ್ ತಿಳ್ಕೊಂಡ್ರು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ನಿಮ್ಮ ಕೃಷಿ ಸಾಧನೆ ಹೀಗೆ ಮುಂದುವರಿಯಲಿ. ಇನ್ನು ಯುವ ಕೃಷಿಕರಿಗೆ, ಯುವ ಕೃಷಿ ಮಹಿಳೆಯರಿಗೆ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೂ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ಅವರೆಲ್ಲರೂ ಕೂಡ ನಿಮ್ಮ ಮಾರ್ಗದರ್ಶನದಿಂದ ಒಬ್ಬ ಒಳ್ಳೆಯ ರೈತರಾಗಲಿ. ಆ ಕೋಟಿಯ ಕನಸು ನೀವೇನು ಕಂಡಿದ್ದೀರಾ, ಆ ನನಸು ಮಾಡಲಿಕ್ಕೆ ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಬಾಕಿ ಇದೆ, ಕೆಲವೇ ಸ್ಟೆಪ್ಸ್ಗಳು ಮಾತ್ರ ಬಾಕಿ ಇದೆ ಮುಟ್ಲಿಕ್ಕೆ ಕೋಟಿಯ ಕನಸಿಗೆ. ಹಾಗೆಯೇ ಕೂಡ ನಮ್ಮ ರೈತರು ಕೂಡ, ಈ ಇಂದಿನ ಮುಂದೆ ಬರ್ತಕ್ಕಂಥ ಯುವ ರೈತರು ಕೂಡ ಆ ಕೋಟಿಯ ಕನಸನ್ನು ಕಾಣಲಿ. ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆ ಎಲ್ಲವೂ ಕೂಡ ನಮ್ಮ ರೈತರಿಗಿರಲಿ, ಯುವ ರೈತರಿಗಿರಲಿ, ಮಾರ್ಗದರ್ಶನ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಾನಲ್ ಮುಖಾಂತರ, ವಿಶ್ವವಾಣಿ ಟಿವಿಯ ಮುಖಾಂತರ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನಮಸ್ತೆ ಸರ್, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ರಾಯಚೂರಿನ ಕವಿತಾಳದ ಕವಿತಾ ಮಿಶ್ರಾ ಅವರ ಯಶಸ್ಸಿನ ಯಶೋಗಾಥೆಯ ಸ್ಪೆಷಲ್ ಸ್ಟೋರಿ.